ನಾನು ಒಬ್ಬ ಮೀನು ಹಿಡಿಯುವ ಮೀನುಗಾರನಾಗಿದ್ದೆ. ನಾನು ರಾತ್ರಿ ಇಡೀ ನನ್ನ ಗೆಳೆಯರ ಜೊತೆ ಸೇರಿ ಸಮುದ್ರಕ್ಕೆ ಬಲೆ ಹಾಕಲು ಹೋಗುತ್ತಿದ್ದೆ. ಬೆಳಗ್ಗೆ ಬಲೆಯನ್ನು ತೆಗೆದು ಸಿಕ್ಕ ಮೀನುಗಳನ್ನು ಟ್ರಕ್ಗೆ ತುಂಬಿಸಿ ಕಳಿಸುತ್ತಿದ್ದೆವು. ಉಳಿದ ಸಣ್ಣ ಪುಟ್ಟ ಮೀನು ಮಾರಾಟ ಮಾಡುತ್ತಿದ್ದೆವು. ಇದು ಸಂಬಳದ ಜೊತೆ ಗಿಂಬಳ ಇದ್ದಂತೆ. ಸಂಬಳದ ಜೊತೆ ಈ ಮೀನುಗಳನ್ನು ಮಾರಿ ಬರುತ್ತಿದ್ದ ದುಡ್ಡಿನಲ್ಲಿ ಜೀವನ ಸಾಗಿಸುತ್ತಿದ್ದೆ. ಸಮುದ್ರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ನನ್ನ ಮನೆ ಇತ್ತು. ನನ್ನದು ಚಿಕ್ಕ ಕುಟುಂಬವಾಗಿತ್ತು. ನಾನು, ನನ್ನ ಹೆಂಡತಿ ಮತ್ತು ನನಗೆ ಒಬ್ಬ ಮಗ ಇದ್ದ. ಅವನಿಗೆ ಈಗ 7 ವರ್ಷ. ಅವನ ಹೆಸರು ಸಾತ್ವಿಕ್. ನಾನು ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದರಿಂದ ಪ್ರತಿ ರಾತ್ರಿ ಮನೆಗೆ ಸರಿಯಾಗಿ ಹೋಗಲು ಆಗುತ್ತಿರಲಿಲ್ಲ. ಕೆಲವೊಮ್ಮೆ 2-3 ದಿನ ಅಲ್ಲೇ ಉಳಿದುಕೊಳ್ಳುತ್ತಿದ್ದೆ. ಈ ಕತೆ ಕೇವಲ ನನ್ನೊಬ್ಬನದ್ದೇ ಅಲ್ಲ. ಕೆಲಸಕ್ಕೆ ಎಂದು ದೂರ ಹೋಗಿ ರಾತ್ರಿಯೆಲ್ಲ ಉಳಿಯುವ ಪ್ರತಿ ತಂದೆಯ ಕಥೆಯೂ ಆಗಿರುತ್ತದೆ ಎಂದು ಅಂದುಕೊಳ್ಳಬಹುದು. ನಾನು ಮಂಗಳೂರಿನ ಸಣ್ಣ ಹಳ್ಳಿಯೊಂದರಲ್ಲಿ ವಾಸ ಮಾಡುತ್ತಿದ್ದೆ. ನಾನು 3 ವರ್ಷಗಳಿಂದ ಬೋಟ್ನಲ್ಲಿ ಮೀನು ಹಿಡಿಯುವ ಕೆಲಸ ಮಾಡುತ್ತಿದ್ದೆ. ನಾನು ಹೆಚ್ಚಾಗಿ ಮನೆಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನನ್ನ ಹೃದಯ ಯಾವಾಗಲೂ ಮನೆಯಲ್ಲಿರುವ ನನ್ನ ಹೆಂಡತಿ ಮತ್ತು ಮಗ ಸಾತ್ವಿಕ್ ನೆನಪಿನಲ್ಲಿ ಇರುತ್ತಿತ್ತು. ನಮಗೆ ಅಂತ ಒಂದು ಪುಟ್ಟ ಮನೆ ಇತ್ತು. ಜೀವನ ಮಾಡೋದಕ್ಕೆ ತೀರಾ ಕಷ್ಟ ಅಂತ ಇರಲಿಲ್ಲ. ದಿನ ದುಡಿದು ಜೀವನ ನಡೆಸುವಷ್ಟು ಹಣ ಸಂಪಾದನೆ ಮಾಡಿ ನಾವು ಖುಷಿಯಾಗಿದ್ದೆವು. ಆದರೆ ನನ್ನ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆಯುತ್ತದೆ ಎಂದು ನಾನು ಯೋಚಿಸಿರಲಿಲ್ಲ. ಅಲ್ಲದೆ ಆ ಘಟನೆ ನನ್ನ ಇಡೀ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ ಎಂದು ತಿಳಿದಿರಲಿಲ್ಲ. ಏಕೆಂದರೆ ಇತ್ತೀಚೆಗೆ ನನ್ನ ಮಗನ ನಡವಳಿಕೆ ತುಂಬ ಬದಲಾಗಿತ್ತು. ಅದು ನನಗೆ ದೊಡ್ಡ ಚಿಂತೆಯಾಗಿತ್ತು. ನನ್ನ ಮಗ ಸಾತ್ವಿಕ್ ಯಾವಾಗಲೂ ಸಂತೋಷವಾಗಿರುತ್ತಿದ್ದ. ಯಾವಾಗ ನಾನು ಮೀನು ಮಾರಾಟ ಮಾಡಿ ಮನೆಗೆ ಬರುತ್ತಿದ್ದೇನೋ ಅವನು ಆಗ ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ನನಗೆ ಈ ದಿನ ಏನು ತಿಂಡಿ ತಂದಿದ್ದೀಯಾ ಎಂದು ಕೇಳುತ್ತಿದ್ದ. ನಾನು ವ್ಯಾಪಾರ ಚೆನ್ನಾಗಿ ನಡೆದಾಗೆಲ್ಲ ಅವನಿಗಾಗಿ ಅವನು ಇಷ್ಟಪಡುವ ಐಸ್ ಕ್ರೀಮ್, ಚಾಕ್ಲೇಟ್ಗಳನ್ನು ತಂದು ಕೊಡುತ್ತಿದ್ದೆ ಮತ್ತು ಅವನನ್ನು ತುಂಬ ಚೆನ್ನಾಗಿ ಸಾಕುತ್ತಿದ್ದೆ. ಹೀಗೆ ಇರುವಾಗ ನಾನು 1 ವಾರಗಳ ಕಾಲ ಮನೆಗೆ ಬರಲು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಅಲ್ಲದೆ ಮೀನುಗಳನ್ನು ಹಿಡಿಯೋದು ಕಷ್ಟವಾಗಿತ್ತು. ಬೋಟ್ ಮೂಲಕ ಹೋಗಿ ಬಲೆಗಳನ್ನು ರಾತ್ರಿ ಇಡೀ ಹಾಕುತ್ತಿದ್ದೆವು. 1 ವಾರಗಳ ಕಾಲ ವಿಪರೀತ ಮಳೆ ನಿಲ್ಲಲೇ ಇಲ್ಲ. ಆದ್ದರಿಂದ ಸರಿಯಾಗಿ ವ್ಯಾಪಾರ ಆಗದಿದ್ದ ಕಾರಣ ನಾನು ಮನೆಗೆ 1 ವಾರಗಳ ಕಾಲ ಬರಲು ಆಗಲಿಲ್ಲ. 1 ವಾರದ ನಂತರ ನಾನು ಮನೆಗೆ ಬಂದೆ. ಆದರೆ ಮನೆಯಲ್ಲಿ ಎಲ್ಲವೂ ಒಂದು ರೀತಿಯ ವಿಚಿತ್ರವಾಗಿತ್ತು. ನಾನು ಮನೆಯ ಬಳಿ ಹೋದಾಗ ಈ ಸಾತ್ವಿಕ್ ನನ್ನನ್ನು ನೋಡಿ ಓಡಿ ಬಂದು ತಪ್ಪಿಕೊಳ್ಳಲಿಲ್ಲ. ರೂಮಿನಲ್ಲಿ ಮೌನವಾಗಿ ಕುಳಿತಿದ್ದ. ನಾನು ಒಳಗಡೆ ಹೋಗಿ ಅವನನ್ನು ಎತ್ತಿಕೊಂಡೆ. ಆದರೆ ಅವನ ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ. ನಾನು ಅವನಿಗೆ ಹುಷಾರಿಲ್ಲವೇನೋ ಎಂದುಕೊಂಡೆ. ಏಕೆಂದರೆ ಅವನ ಕಣ್ಣಿನ ಕೆಳಗೆ ಎಲ್ಲ ಕಪ್ಪು ಆವರಿಸಿತ್ತು. ಈ ರೀತಿ ಹಿಂದೆ ಎಂದು ಸಾತ್ವಿಕ್ ಇದ್ದದ್ದನ್ನು ನಾನು ನೋಡಿರಲಿಲ್ಲ. ಬಹುಶಃ ಅವನಿಗೆ ಸ್ಕೂಲ್ನಲ್ಲಿ ಆಟವಾಡಿ ಸುಸ್ತಾಗಿರಬಹುದು ಅಥವಾ ನಿದ್ದೆಯಿಂದ ಎದ್ದಿರಬಹುದು ಎಂದುಕೊಂಡೆ. ಅವನ ತಲೆಯನ್ನು ನಿಧಾನವಾಗಿ ಸವರಿದೆ ಮತ್ತು ಹುಷಾರಾಗಿದ್ದೀಯಾ ಅಲ್ಲವೇ ಎಂದು ಕೇಳಿದೆ. ಆಗ ಅವನು ನಿಧಾನವಾಗಿ ಹೌದು ಅಪ್ಪ ಎಂದು ಹೇಳಿದನು. ಆದರೆ ನನ್ನ ಮುಖ ನೋಡಲಿಲ್ಲ. ಆಗ ನನ್ನ ಹೆಂಡತಿ ಸಂಧ್ಯಾ ರೂಮಿನ ಬಳಿ ಬಂದಳು ಮತ್ತು ಹೇಳಿದಳು, ಅವನು ಸ್ವಲ್ಪ ದಿನಗಳಿಂದ ಈ ರೀತಿ ಮೌನವಾಗಿ ಇದ್ದಾನೆ ಎಂದಳು. ಅಲ್ಲದೆ ಮಕ್ಕಳು ಬೆಳೆಯುವ ವಯಸ್ಸಿನಲ್ಲಿ ಈ ರೀತಿಯೆಲ್ಲ ನಡೆಯುತ್ತದೆ ಎಂದು ಹೇಳಿದಳು. ರಾತ್ರಿ ಊಟದ ಸಮಯದಲ್ಲಿ ನಾನು ಗಮನವಿಟ್ಟು ಸಾತ್ವಿಕ್ನನ್ನು ನೋಡಿದೆ. ಅವನು ತುಂಬ ನಿಧಾನವಾಗಿ ಹೆದರಿಕೊಂಡವನಂತೆ ತಲೆದಗ್ಗಿಸಿ ಊಟ ಮಾಡುತ್ತಿದ್ದ. ನನಗೆ ಅವನು ಏನಾದರೂ ತಪ್ಪು ಮಾಡಿಬಿಟ್ಟಿದ್ದೀನಿ ಎನ್ನುವ ಭಯ ಅವನಿಗೆ ಇರುವಂತೆ ಕಾಣಿಸುತ್ತಿತ್ತು. ಅಲ್ಲದೆ ಅವನು ಊಟ ಮಾಡುತ್ತಾ ಪದೇ ಪದೇ ಸಂಧ್ಯಾಳ ಕಡೆ ವಾರೆಗಣ್ಣಿನಲ್ಲಿ ನೋಡುತ್ತಿದ್ದ. ಮತ್ತು ಇನ್ನೊಂದು ವಿಷಯವೇನೆಂದರೆ ಅವನು ತುಂಬ ದಿನಗಳಿಂದ ಸರಿಯಾಗಿ ನಿದ್ದೆಯೇ ಮಾಡಿಲ್ಲ ಎನ್ನುವಂತೆ ಅವನ ಕಣ್ಣುಗಳ ಕೆಳಗೆ ಕಪ್ಪು ಕಲೆ ಆವರಿಸಿತ್ತು. ನಾನು ಈಗ ಅವನ ಜೊತೆ ಮಾತನಾಡಲು ಪ್ರಯತ್ನಿಸಿದೆ. ಅವನ ಸ್ಕೂಲಿನ ಬಗ್ಗೆ ವಿಚಾರಿಸಿದೆ. ಎಲ್ಲ ಚೆನ್ನಾಗಿದೆ ಅಪ್ಪ ಎಂದು ಹೇಳಿ ಸುಮ್ಮನಾದನು. ಮತ್ತೆ ನಾನು ಅವನನ್ನು ನನ್ನ ನಾದಿನಿಯ ಮಗಳು ಸೋನು ಬಗ್ಗೆ ಕೇಳಿದೆ. ಆಗ ಸಂಧ್ಯಾ ಸಾತ್ವಿಕ್ನನ್ನು ದುರುಗುಟ್ಟಿ ನೋಡಿದಳು. ಸಾತ್ವಿಕ್ ಬಹಳ ಭಯದಿಂದ ಅನ್ನ ತಿನ್ನುತ್ತಿದ್ದನು. ನಂತರ ಹೇಳಿದನು, ನಾನು ಸೋನು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಅಪ್ಪ ಎಂದು ಹೇಳಿದನು. ಇದೆಲ್ಲವನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ದುಃಖವಾಯಿತು. ಊಟದ ನಂತರ ನಾನು ಅವನ ರೂಮ್ಗೆ ಹೋಗಿ ಮಲಗಿಸಲು ಹೋದಾಗ ನಾವಿಬ್ಬರೇ ಇದ್ದೆವು. ನಾನು ಅವನ ಪಕ್ಕದಲ್ಲಿ ಕುಳಿತು ಕೇಳಿದೆ, ಮಗನೇ ಎಲ್ಲ ಸರಿಯಾಗಿದೆ ಅಲ್ಲವೇ ಎಂದಾಗ ಅವನು ತಕ್ಷಣ ನನ್ನ ಕೈ ಹಿಡಿದು ಹೇಳಿದ. ನನಗೆ ಅದು ವಿಚಿತ್ರ ಎನಿಸಿತು. ಅವನು ನಿಧಾನವಾಗಿ ಹೇಳಿದ, ಅಪ್ಪ, ನಾನು ನಿಮ್ಮ ಹತ್ತಿರ ಮಾತನಾಡುತ್ತಿದ್ದೇನೆ ಎಂದು ಅಮ್ಮನಿಗೆ ಗೊತ್ತಾಗಬಾರದು. ನೀವು ಹೇಳಬೇಡಿ ಎಂದನು. ಆಗ ನನಗೆ ಚಿಂತೆ ಶುರುವಾಯಿತು. ಯಾವ ವಿಷಯದ ಬಗ್ಗೆ ಸಾತ್ವಿಕ್ ಎಂದು ಕೇಳಿದೆ. ಅವನು ಇನ್ನೇನು ಆ ಪ್ರಶ್ನೆಗೆ ಉತ್ತರ ನೀಡಬೇಕಿತ್ತು. ಅಷ್ಟರಲ್ಲಿ ಸಂಧ್ಯಾ ರೂಮಿನ ಬಳಿ ಬಂದಳು. ಅವಳು ಹೇಳಿದಳು, ಅವನು ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ಹೋಗಬೇಕು ಮತ್ತು ಈಗ ರಾತ್ರಿ ತುಂಬ ಸಮಯ ಆಗಿದೆ, ಅವನು ಮಲಗಿಕೊಳ್ಳಲಿ ಎಂದಳು. ಸಂಧ್ಯಾಳನ್ನು ನೋಡುತ್ತಿದ್ದಂತೆ ಸಾತ್ವಿಕ್ ಹೆದರಿಕೊಳ್ಳುತ್ತಿದ್ದ. ನಾರ್ಮಲ್ ಆಗಿ ಇರುತ್ತಿರಲಿಲ್ಲ. ನಾನು ರೂಮಿನಿಂದ ಹೊರಗೆ ಹೋದೆ. ಆದರೆ ನನ್ನ ಬುದ್ಧಿ ಬಹಳ ವೇಗವಾಗಿ ಯೋಚನೆ ಮಾಡುತ್ತಿತ್ತು. ಖಂಡಿತವಾಗಿಯೂ ಮನೆಯಲ್ಲಿ ಏನೋ ನಡೆಯುತ್ತಿದೆ ಎಂದು ಅಂದುಕೊಂಡೆ.
ನಾನು ಮತ್ತೆ ಸಮುದ್ರಕ್ಕೆ ಹೋಗುವ ಮೊದಲು ಎಲ್ಲವನ್ನ ಗಮನವಿಟ್ಟು ನೋಡಲು ಶುರು ಮಾಡಿದೆ. ಸಾತ್ವಿಕ್ ಜೊತೆ ಸ್ಕೂಲಿಗೂ ಕೂಡ ಹೋದೆ. ಅಲ್ಲಿ ಅವನ ಬಗ್ಗೆ ವಿಚಾರಿಸಿದಾಗ ಮೊದಲಿಗಿಂತ ಅವನು ಈಗ ತುಂಬ ಸೈಲೆಂಟ್ ಆಗಿದ್ದಾನೆ ಮತ್ತು ಆಟಪಾಠಗಳಲ್ಲಿಯೂ ಸಹ ಹೆಚ್ಚಾಗಿ ಗಮನ ಕೊಡುತ್ತಿಲ್ಲ ಎಂದು ಅವನ ಟೀಚರ್ ಹೇಳಿದರು. ಮನೆಯಲ್ಲಿ ಅವನು ಹೆಚ್ಚು ಸಮಯ ತನ್ನ ರೂಮಿನಲ್ಲಿ ಗೊಂಬೆಯನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವುದು ಮತ್ತು ಪುಸ್ತಕ ಓದುವುದು ಇದರಲ್ಲಿಯೇ ಕಳೆಯುತ್ತಿದ್ದ. ಆ ದಿನ ಸಾಯಂಕಾಲ ಸಂಧ್ಯಾ ಸ್ನಾನ ಮಾಡೋದಕ್ಕೆ ಹೋದಾಗ ನಾನು ಹಾಲ್ನಲ್ಲಿ ಅವನ ಜೊತೆ ಕುಳಿತು ಮಾತನಾಡಲು ಪ್ರಯತ್ನಪಟ್ಟೆ. ಮೊದಲು ಸಾತ್ವಿಕ್ ಮಾತನಾಡಲು ಹೆದರಿದ, ಆದರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಅವನು ಮಾತನಾಡಲು ಶುರು ಮಾಡಿದ. ನಾನು ಅವನಿಗೆ ಪ್ರಾಮಿಸ್ ಮಾಡಿದೆ, ನಾನು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದು. ಆಗ ಸಾತ್ವಿಕ್ ಭಯದಲ್ಲಿ ತನ್ನ ಕೈಗಳನ್ನು ಒತ್ತಿಕೊಳ್ಳುತ್ತಾ ನಿಧಾನವಾಗಿ ಹೇಳಿದನು, ಅಪ್ಪ, ನನಗೆ ನೀವು ಸಮುದ್ರಕ್ಕೆ ಮೀನು ಹಿಡಿಯಲು ಹೋಗುವುದು ಇಷ್ಟವಾಗುವುದಿಲ್ಲ ಎಂದ. ಯಾಕೆ ಮಗನೇ, ಏನಾಯಿತು? ಅಮ್ಮ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಅಲ್ಲವೇ ಎಂದಾಗ ಅವನು ಇಲ್ಲ ಅಪ್ಪ ಎಂದು ಹೇಳಿದನು ಮತ್ತು ಮೌನವಾಗಿ ಕುಳಿತನು. ನಾನು ಆಗ ಹಠ ಮಾಡಿ ಕೇಳಿದೆ, ಸಾತ್ವಿಕ್, ನಾನು ದೂರ ಇದ್ದಾಗ ಮನೆಯಲ್ಲಿ ಏನಾದರೂ ನಡೆದಿದ್ಯಾ ಎಂದು ಕೇಳಿದಾಗ ಅವನು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ. ನಾನು ಅವನನ್ನು ತಬ್ಬಿಕೊಂಡೆ ಮತ್ತು ಅವನ ಪುಟ್ಟ ದೇಹ ನನ್ನ ತೋಳುಗಳಲ್ಲಿ ನಡುಗುತ್ತಿತ್ತು. ಅಳುತ್ತಾ ಅವನು ಮತ್ತೆ ನಿಧಾನವಾಗಿ ಹೇಳಿದ, ಅಪ್ಪ ಪ್ಲೀಸ್ ಇದ್ಯಾವುದನ್ನು ಅಮ್ಮನಿಗೆ ಹೇಳಬೇಡಿ ಎಂದಾಗ ನನ್ನ ಹೃದಯ ಚೂರಾದಂತಾಯಿತು. ಇವನಿಗೆ ಇದೆಂತಹ ಭಯ, ಅವನು ತನ್ನ ತಾಯಿಗೆ ಇಷ್ಟೊಂದು ಹೆದರಿದ್ದಾನಲ್ಲ ಎಂದು ಅಂದುಕೊಳ್ಳುತ್ತಿರುವಾಗ ಸಂಧ್ಯಾ ಸ್ನಾನ ಮುಗಿಸಿ ಹೊರಗಡೆ ಬರುವ ಡೋರಿನ ಶಬ್ದವಾಯಿತು. ಆಗ ಸಾತ್ವಿಕ್ ತಕ್ಷಣ ನನ್ನಿಂದ ದೂರ ಹೋಗಿ ನಿಂತುಕೊಂಡ ಮತ್ತು ಅವನು ತನ್ನ ಕಣ್ಣೀರನ್ನು ಪಟಪಟ ಅಂತ ತನ್ನ ಪುಟ್ಟ ಕೈಗಳಿಂದ ಒರೆಸಿಕೊಂಡ ಮತ್ತು ಎಂತಹ ಪಾತ್ರ ಮಾಡುತ್ತಿದ್ದನೆಂದರೆ ಅವನೀಗ ಏನೂ ನಡೆದಿಲ್ಲವಂತೆ ಮಾಮೂಲಿಯಾದ ಮುಖವಾಡ ಧರಿಸಿದಂತೆ ಕಾಣುತ್ತಿದ್ದ. ಸಂಧ್ಯಾ ನಮ್ಮ ಕಡೆ ನೋಡಿ ದೇವರ ಮನೆಗೆ ಹೋದಳು. ಅವಳ ನೋಟದಲ್ಲಿ ಏನೋ ಸರಿಯಿಲ್ಲ ಅಂತ ನನಗೆ ತಿಳಿಯಿತು. ನಾನು ಆ ದಿನ ರಾತ್ರಿ ಊಟ ಮಾಡುತ್ತಿದ್ದಾಗ ಸಂಧ್ಯಾ ಮತ್ತು ಸಾತ್ವಿಕ್ ಮಾತನಾಡುವುದನ್ನು ಗಮನಿಸಿದೆ. ಸಾತ್ವಿಕ್ ತನ್ನ ತಾಯಿಯೊಂದಿಗೆ ಕದ್ದು ಮುಚ್ಚಿ ಮಾತನಾಡುತ್ತಿರುವಂತೆ ಕಂಡಿತು. ಪ್ರತಿ ಮಾತನ್ನು ತುಂಬ ಯೋಚನೆ ಮಾಡಿ ಮಾತನಾಡುತ್ತಿದ್ದ. ಅವನ ತಲೆಯ ಮೇಲೆ ಯಾವುದೋ ದೊಡ್ಡ ಭಾರ ಇರುವಂತೆ ಇದ್ದನು. ನಾನು ಸಂಧ್ಯಾಳ ಹತ್ತಿರ ಸಾತ್ವಿಕ್ ನಡವಳಿಕೆಯ ಬಗ್ಗೆ ಕೇಳಿದಾಗ ಅವಳು ಟೇಬಲ್ ಕ್ಲೀನ್ ಮಾಡುತ್ತಾ ಹೇಳಿದಳು, ಅವನಿನ್ನೂ ಚಿಕ್ಕ ಹುಡುಗ, ಕೆಲವೊಂದು ಸಮಯದಲ್ಲಿ ಕೆಲವೊಂದು ರೀತಿ ಇರುತ್ತಾನೆ, ಮುಂದೆ ಹೋಗುತ್ತಾ ಸರಿಯಾಗುತ್ತಾನೆ ಎಂದಳು. ಮತ್ತು ಅವನ ಕಣ್ಣಿನ ಕೆಳಗೆ ಕಪ್ಪಾಗಿರುವುದಕ್ಕೆ ಕಾರಣ ಅವನಿಗೆ ರಾತ್ರಿ ಮಲಗಿದ್ದಾಗ ದೆವ್ವದ ಕನಸುಗಳು ಬಿದ್ದು ರಾತ್ರಿ ಇಡೀ ಭಯದಿಂದ ಎಚ್ಚರವಾಗಿರುತ್ತಾನೆ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಅದಕ್ಕಾಗಿಯೇ ಎಂದು ಹೇಳಿದಳು. ಆಗ ನಾನು, ನೀನು ಏಕೆ ಇದನ್ನೆಲ್ಲ ನನಗೆ ಹೇಳಲಿಲ್ಲ ಎಂದು ಕೇಳಿದಾಗ, ನೀವು ಸಮುದ್ರದ ಮಧ್ಯದಲ್ಲಿ ಕೆಲಸ ಮಾಡುತ್ತಿರುತ್ತೀರಿ, ಅಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ನಾನು ನಿಮ್ಮ ಬಳಿ ಹೇಳಲಿಲ್ಲ ಎಂದಳು. ಅವಳು ಹೇಳಿದ್ದು ಒಂದು ರೀತಿ ಸರಿ ಎನಿಸಿದರೂ ನನ್ನ ಮನಸ್ಸಿನೊಳಗೆ ಇದ್ದ ಆತಂಕ ಕಡಿಮೆಯಾಗಲಿಲ್ಲ. ರಾತ್ರಿ ನಾನು ಪೂರ್ತಿ ಎಚ್ಚರವಾಗಿದ್ದೆ. ಮಧ್ಯರಾತ್ರಿ ಸಮಯದಲ್ಲಿ ಪಕ್ಕದಲ್ಲಿ ನೋಡಿದಾಗ ಸಂಧ್ಯಾ ಇರಲಿಲ್ಲ. ನಾನು ನಿಧಾನವಾಗಿ ನಡುಮನೆಗೆ ಹೋದೆ. ಆಗ ಸಾತ್ವಿಕ್ ರೂಮಿನ ಬಾಗಿಲು ತೆರೆದಿತ್ತು ಮತ್ತು ಅಲ್ಲಿ ಒಳಗಡೆ ಸಂಧ್ಯಾ ಇದ್ದಳು. ಸುಮಾರು 1 ಗಂಟೆಯ ನಂತರ ಅವಳು ಸದ್ದಿಲ್ಲದೆ ಹೊರಬಂದಳು ಮತ್ತು ಬಾಗಿಲನ್ನು ನಿಧಾನವಾಗಿ ಮುಚ್ಚಿದಳು. ನಾನು ಅವಳನ್ನು ನೋಡಿ, ಈ ಸಮಯದಲ್ಲಿ ನೀನು ಅವನ ರೂಮಿನಲ್ಲಿ ಏನು ಮಾಡುತ್ತಿದ್ದೆ ಎಂದಾಗ ಅವಳು ಬೆಚ್ಚಿಬಿದ್ದಳು ಮತ್ತು ಹೇಳಿದಳು, ಅವನು ಇತ್ತೀಚೆಗೆ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ, ಹಾಗಾಗಿ ಮಲಗಿದ್ದಾನ ಎಂದು ನೋಡುತ್ತಿದ್ದೆ ಎಂದಳು. ಆಗ ನಾನು, ಮಲಗಿದ್ದಾನೆ ಎಂದು ನೋಡುವುದಕ್ಕೆ ಇಷ್ಟು ಸಮಯ ಬೇಕಾ ಎಂದಾಗ ಅವನು, ನಾನು ರೂಮಿಗೆ ಹೋದಾಗ ಎದ್ದಿದ್ದ, ಹಾಗಾಗಿ ಅವನನ್ನು ಸಮಾಧಾನ ಮಾಡಿ ಮಲಗಿಸುತ್ತಿದ್ದೆ ಎಂದಳು. ನಾನು ಆಗ ನನ್ನ ಆತಂಕವನ್ನು ಮುಚ್ಚಿಟ್ಟು ಸಾರಿ ಕೇಳಿದೆ. ಮತ್ತೆ ನಾವಿಬ್ಬರು ರೂಮಿಗೆ ಹೋಗಿ ಮಲಗಿದೆವು. ಆದರೆ ನನಗೆ ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸಂಧ್ಯಾ ಸ್ಕೂಲ್ಗೆ ಬಿಡಲು ಹೋದಾಗ ನಾನು ಸಾತ್ವಿಕ್ನ ರೂಮಿಗೆ ಹೋದೆ. ನನಗೆ ರೂಮಲ್ಲಿ ಏನು ಹುಡುಕಬೇಕೆಂದು ತಿಳಿಯಲಿಲ್ಲ, ಆದರೆ ನನಗೆ ಏನಾದರೂ ಉತ್ತರ ಸಿಗಬಹುದು ಅಂದುಕೊಂಡೆ. ಆಗ ನನಗೆ ಮೂಲೆಯಲ್ಲಿ ಇದ್ದ ದೊಡ್ಡ ಗೊಂಬೆ ಕಾಣಿಸಿತು. ನಾನು ಅದನ್ನು ಅವನಿಗೆ 3 ವರ್ಷಗಳ ಹಿಂದೆ ಅವನ ಬರ್ತಡೆಗೆ ಎಂದು ಕೊಡಿಸಿದ್ದೆ. ಅವನಷ್ಟೇ ದೊಡ್ಡ ಗೊಂಬೆಯನ್ನು ಕೊಡಿಸಿದ್ದೆ. ಆ ಗೊಂಬೆನ ಅವನು ತುಂಬ ಇಷ್ಟಪಡ್ತಿದ್ದ. ಈಗ ಅದು ಕೆಲವು ಕಡೆ ಕಿತ್ತು ಹೋಗಿತ್ತು. ನಾನು ಅದನ್ನು ಎತ್ತಿಕೊಂಡು ನೋಡಿದಾಗ ಅದರ ತಲೆಯ ಭಾಗದಲ್ಲಿ ಸ್ವಲ್ಪ ಒದ್ದೆಯಾದಂತಿತ್ತು. ಮುಖದ ಮೇಲೆಲ್ಲ ನೀರು ಹರಿದು ಕಲೆಗಳಿದ್ದವು. ಅದು ಯಾವ ರೀತಿ ಎಂದರೆ, ಮನುಷ್ಯ ಅತ್ತಾಗ ಮುಖದ ಮೇಲೆ ಹೇಗೆ ಕಣ್ಣೀರಿನ ಕಲೆಗಳು ಇರುತ್ತವೋ ಅದೇ ರೀತಿ ಇತ್ತು. ಈಗ ನನ್ನ ಅನುಮಾನ ಇನ್ನೂ ಗಟ್ಟಿಯಾಯಿತು. ಇದನ್ನೆಲ್ಲ ಅರಿತು ನಾನು ಮಾರನೇ ದಿನ ರಾತ್ರಿ ಇಡೀ ಯಾರಿಗೂ ಗೊತ್ತಿಲ್ಲದ ಹಾಗೆ ಎಚ್ಚರವಾಗಿದ್ದೆ. ಮತ್ತೆ ಆ ರಾತ್ರಿ ಕೂಡ ಅದೇ ರೀತಿ ನಡೆಯಿತು. ರಾತ್ರಿ ಸುಮಾರು 12 ಗಂಟೆಗೆ ಸಂಧ್ಯಾ ಸದ್ದು ಮಾಡದೆ ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಸಾತ್ವಿಕ್ನ ರೂಮಿಗೆ ಹೋದಳು. ನಾನು ಕೂಡ ಅವಳಿಗೆ ತಿಳಿಯದಂತೆ ನಿಧಾನವಾಗಿ ಅವಳ ಹಿಂದೆ ಹೋದೆ. ಸಂಧ್ಯಾ ಸಾತ್ವಿಕ್ ರೂಮಿನ ಒಳಗೆ ಹೋದ ತಕ್ಷಣ ನಿಧಾನವಾಗಿ ಅವನು ಅಳುತ್ತಿರುವ ಶಬ್ದ ಕೇಳಿಸಿತು ಮತ್ತು ಅವನು ದುಃಖಿಸಿ ದುಃಖಿಸಿ ಅಳುತ್ತಿದ್ದ ಹಾಗೆ ಕೇಳಿಸುತ್ತಿತ್ತು. ಅದು ಹೇಗೆಂದರೆ,
ಜೋರಾಗಿ ಅತ್ತರೆ ನನಗೆ ಯಾರಾದರೂ ಏನಾದರೂ ಮಾಡಿಬಿಡುತ್ತಾರೆ ಎನ್ನುವ ಭಯವಿದ್ದಂತೆ ಅವನು ಬಿಕ್ಕಳಿಸಿ ಅಳುತ್ತಿದ್ದ. ಆಗ ಸಂಧ್ಯೆ ನಿಧಾನವಾಗಿ ಕೋಪದಿಂದ ಮಾತನಾಡುತ್ತಿದ್ದನ್ನು ಕೇಳಿಸಿಕೊಂಡೆ. ನೋಡು, ಇದೆಲ್ಲ ನಿನ್ನ ಒಳ್ಳೆಯದಕ್ಕಾಗಿಯೇ ಮಾಡುತ್ತಿರುವುದು. ಅದನ್ನು ಕೇಳಿದ ತಕ್ಷಣ ನನಗೆ ಕೋಪ ಬಂತು. ಇದೆಂತಹ ಬುದ್ಧಿ! ಇವಳು ಹೇಳುತ್ತಿರುವುದು ನನ್ನ ಮಗನನ್ನು ಇಷ್ಟು ಸರಿ ರಾತ್ರಿಯಲ್ಲಿ ಅಳುವಂತೆ ಮಾಡುತ್ತಿದೆ. ಅವಳ ಈ ವರ್ತನೆಯಿಂದ ನನ್ನ ಮಗ ತುಂಬ ಹಿಂಸೆ ಪಡುತ್ತಿದ್ದಾನೆ. ಹಾಗಾಗಿ ನಾನು ಆಗಲೇ ಒಂದು ದೃಢ ನಿರ್ಧಾರ ಮಾಡಿದೆ. ಆ ನನ್ನ ನಿರ್ಧಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಿತು. ಬೆಳಗ್ಗೆ ನಾನು ಸಂಧ್ಯಾಳ ಬಳಿ ಒಂದು ಸುಳ್ಳು ಹೇಳಿದೆ. ನನಗೆ 1 ವಾರ ಸಮುದ್ರದಲ್ಲಿ ಕೆಲಸವಿದೆ. ಹಾಗಾಗಿ ದೋಣಿಗಳಲ್ಲಿ ಬಲೆಯನ್ನು ಸಮುದ್ರಕ್ಕೆ ಬಿಡಬೇಕು. ಮಳೆ ಕೂಡ ಜೋರಾಗಿದೆ. ನಾನು ಅಲ್ಲಿ 1 ವಾರಗಳ ಕೆಲಸ ಮಾಡಲೇಬೇಕು. ನಾಳೆ ಮಧ್ಯಾಹ್ನವೇ ನಾನು ಕೆಲಸಕ್ಕೆ ಹೊರಡುತ್ತೇನೆ ಎಂದು ಹೇಳಿದೆ. ಮತ್ತು ಆ ದಿನವೇ ಸಾಯಂಕಾಲ ಮಾರ್ಕೆಟ್ಗೆ ಹೋಗಿ ಒಂದು ಚಿಕ್ಕ ಕ್ಯಾಮರಾವನ್ನು ಖರೀದಿ ಮಾಡಿದೆ. ಅದರಲ್ಲಿ ರೆಕಾರ್ಡ್ ಆಗುವ ದೃಶ್ಯವನ್ನು ನಾನು ನನ್ನ ಫೋನ್ನಲ್ಲಿ ಸಹ ನೋಡಬಹುದು. ಆದರೆ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ನಾನು ನನ್ನ ಮನೆಯಲ್ಲಿ ನನ್ನ ಹೆಂಡತಿಯ ವಿಷಯವಾಗಿ ಮನೆಯಲ್ಲಿ ಕ್ಯಾಮರಾ ಹಾಕಬೇಕಾಗುತ್ತದೆ ಎಂದು. ಆದರೆ ನನ್ನ ಮಗನ ಆರೋಗ್ಯ ಮತ್ತು ಅವನ ಸುರಕ್ಷತೆಗೆ ನನಗೆ ತುಂಬ ಮುಖ್ಯವಾಗಿತ್ತು. ನಾನು ಕ್ಯಾಮರಾ ತೆಗೆದುಕೊಂಡು ಸೀದಾ ಮನೆಗೆ ಬಂದೆ. ಸಂಧ್ಯಾ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಳು. ಸಾತ್ವಿಕ್ ಕೂಡ ಸ್ಕೂಲಿಗೆ ಹೋಗಿದ್ದ. ಇದು ಸರಿಯಾದ ಸಮಯ ಎಂದು ನಾನು ಯಾರಿಗೂ ತಿಳಿಯದ ಹಾಗೆ ಸಾತ್ವಿಕ್ನ ರೂಮಿನಲ್ಲಿ ಆ ಸಣ್ಣ ಕ್ಯಾಮರಾವನ್ನು ಯಾರಿಗೂ ಕಾಣದಂತೆ ಅಡಗಿಸಿ ಫಿಕ್ಸ್ ಮಾಡಿದೆ. ಆ ಕ್ಯಾಮರಾ ಎಷ್ಟು ಚಿಕ್ಕದಿತ್ತು ಎಂದರೆ ಗುರಿಯಿಟ್ಟು ನೋಡಿದರೂ ಅದು ಕ್ಯಾಮರಾ ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ಅದನ್ನು ಅಲ್ಲಿ ಫಿಕ್ಸ್ ಮಾಡಿ ನನ್ನ ಫೋನಿಗೆ ಕನೆಕ್ಟ್ ಮಾಡಿ ಚೆಕ್ ಮಾಡಿದಾಗ ಎಲ್ಲ ಸರಿಯಾಗಿ ಕೆಲಸ ಮಾಡುತ್ತಿತ್ತು. ಈಗ ನನಗೆ ಒಂದು ಕಡೆ ಸತ್ಯ ತಿಳಿಯುತ್ತದೆ ಎನ್ನುವ ನೆಮ್ಮದಿ, ಇನ್ನೊಂದು ಕಡೆ ನನ್ನ ಮನೆಗೆ ನಾನು ಕ್ಯಾಮರಾ ಇಟ್ಟು ತಪ್ಪು ಮಾಡುತ್ತಿದ್ದೇನೆ ಎನ್ನುವ ಯೋಚನೆ ಇತ್ತು. ಆ ದಿನ ರಾತ್ರಿ ಏನು ತಿಳಿಯದವನಂತೆ ಮಾಮೂಲಿಯಾಗಿ ಇದ್ದು ಬಿಟ್ಟೆ. ಆದರೆ ನನ್ನ ಹೃದಯ ಭಯದಿಂದ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಸಾತ್ವಿಕ್ ತೀರಾ ಮೌನವಾಗಿದ್ದ. ಅವಳ ತಾಯಿಯನ್ನು ಭಯದಿಂದಲೇ ನೋಡುತ್ತಿದ್ದ. ಆಗ ನಾನು ಹೇಳಿದೆ, ನಾಳೆ ಮಧ್ಯಾಹ್ನವೇ ನಾನು ಸಮುದ್ರಕ್ಕೆ ಹೋಗುತ್ತಿದ್ದೇನೆ. ನಾನು ಬರುವುದು 1 ವಾರ ಆಗುತ್ತದೆ ಎಂದ ತಕ್ಷಣ ಸಾತ್ವಿಕ್ ಬೆಚ್ಚಿಬಿದ್ದದ್ದನ್ನು ಗಮನಿಸಿದೆ. ಅದೇ ಸಮಯದಲ್ಲಿ ಸಂಧ್ಯಾಳ ಮುಖದಲ್ಲಿ ಒಂದು ರೀತಿಯ ಕಳೆ ಹೊರಹೊಮ್ಮಿತು. ಅದು ನನಗೆ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತು. ಆಗ ಅವಳು ಒಂದು ಸಣ್ಣ ನಗೆ ಬೀರಿದಳು. ನಾವು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದಳು. ನಾನು ಆಗ ಸಾತ್ವಿಕ್ನ ಕರೆದುಕೊಂಡು ಮಲಗಿಸಲು ಹೋದೆ. ಅವನು ನನ್ನ ಕೈಯನ್ನು ಹಿಡಿದು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ಧ್ವನಿಯಲ್ಲಿ ಆತಂಕವಿತ್ತು. ಅಪ್ಪ, ನೀವು ನಾಳೆ ಸಮುದ್ರಕ್ಕೆ ಹೋಗಲೇಬೇಕಾ? ಆಗ ನಾನು ಅವನನ್ನು ತಬ್ಬಿಕೊಂಡೆ. ಹೌದು ಕಂದ, ಆದರೆ 1 ವಾರ ಬೇಗ ಮುಗಿದು ಹೋಗುತ್ತದೆ ಎಂದು ಹೇಳಿದೆ. ಕ್ಯಾಮರಾ ಫಿಕ್ಸ್ ಮಾಡಿ ನಾನು ಸರಿಯಾದ ಕೆಲಸ ಮಾಡಿದೆ ಎಂದು ಅನಿಸಿತು. ರಾತ್ರಿ ಅವನು ಮಲಗುವ ಮುಂಚೆ ನಾನು ಮತ್ತೆ ಅವನಿಗೆ ಧೈರ್ಯ ತುಂಬುವ ಮಾತುಗಳನ್ನು ಹೇಳಿದೆ. ನೀನು ನನಗೆ ಏನನ್ನಾದರೂ ಹೇಳಬೇಕೆಂದಿದ್ದರೆ ಅದನ್ನು ಹೇಳು ಮಗನೇ. ನಿನಗೆ ಯಾರಿಂದಾದರೂ ತೊಂದರೆ ಆಗುತ್ತಿದೆಯಾ ಎಂದಾಗ ಅವನು ಸುತ್ತಲೂ ಒಮ್ಮೆ ನೋಡಿ ಯಾರಾದರೂ ಇದ್ದಾರಾ ಏನೋ ಎನ್ನುವಂತೆ ಚೆಕ್ ಮಾಡಿದನು. ಮತ್ತೆ ಹೇಳಿದನು, ಅಪ್ಪ, ನನಗೆ ಈಗ ಹೇಳಲು ಆಗುವುದಿಲ್ಲ. ಆಗ ನಾನು ಅವನನ್ನು ಜೋರಾಗಿ ಅಪ್ಪಿಕೊಂಡೆ ಮತ್ತು ಹೇಳಿದೆ, ನಾನು ನಿನ್ನ ಯಾವಾಗಲೂ ಸುರಕ್ಷಿತವಾಗಿ ಕಾಪಾಡಿಕೊಳ್ಳುತ್ತೇನೆ ಎಂದು ಹೇಳಿದೆ ಮತ್ತು ನಾನು ನನ್ನ ರೂಮಿಗೆ ಹೋಗಿ ಮಲಗಿದೆ. ಸ್ವಲ್ಪ ಹೊತ್ತಿನ ನಂತರ ಸಂಧ್ಯಾ ಎದ್ದು ಕುಳಿತು ನಾನು ನಿದ್ರೆಗೆ ಜಾರಿದ್ದೇನೆ ಎಂದು ತಿಳಿದು ನಿಧಾನವಾಗಿ ಎದ್ದು ಸಾತ್ವಿಕ್ನ ರೂಮಿನ ಕಡೆ ಹೋದಳು. ನಾನು ನಿದ್ದೆ ಮಾಡಿರಲಿಲ್ಲ. ಅವಳು ಹೋದ ತಕ್ಷಣ ಎದ್ದು ನಾನು ಫೋನನ್ನು ಕೈಗೆ ಎತ್ತಿಕೊಂಡೆ ಮತ್ತು ಅದರಲ್ಲಿ ಕ್ಯಾಮರಾವನ್ನು ಆನ್ ಮಾಡಿದೆ. ಈಗ ನನ್ನ ಕೈಗಳು ನಡುಗುತ್ತಿದ್ದವು. ಮೊಬೈಲ್ನಲ್ಲಿ ನಾನು ಸಂಧ್ಯಾ ಮಗನ ಕೋಣೆಗೆ ಹೋಗುತ್ತಿರುವುದನ್ನು ನೋಡಿದೆ. ನಂತರ ಅವಳು ನಿಧಾನವಾಗಿ ಬಾಗಿಲು ಮುಚ್ಚಿದಳು. ಸಾತ್ವಿಕ್ ಮಲಗಿರಲಿಲ್ಲ, ಎಚ್ಚರವಾಗಿಯೇ ಇದ್ದ. ಅವನು ಹೇಗೆ ಎಚ್ಚರವಾಗಿದ್ದನೆಂದರೆ ಈ ರಾತ್ರಿ ಅವಳ ಭೇಟಿಗಾಗಿ ಕಾಯುತ್ತಿರುವಂತೆ. ಆದರೆ ಅವನು ನಡುಗುತ್ತಿದ್ದ ಮತ್ತು ಬ್ಲ್ಯಾಂಕೆಟಿಂದ ಮುಚ್ಚಿಕೊಳ್ಳುತ್ತಿದ್ದ. ಪ್ಲೀಸ್ ಅಮ್ಮ, ಪ್ಲೀಸ್, ನಾನೀಗ ಒಳ್ಳೆಯವನಾಗಿದ್ದೇನೆ ಎಂದು ಹೇಳುತ್ತಿದ್ದ. ಆದರೆ ಅವಳು, ನಿನಗೆ ಗೊತ್ತಲ್ಲ, ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ನೀನು ಯಾವುದನ್ನು ಕೇಳಬಾರದು, ಯಾವುದನ್ನು ಹೇಳಬಾರದು, ಜೋರಾಗಿ ಅಳಕೂಡದು, ಸರಿಯೇ ಎಂದು ನಿಧಾನವಾಗಿ ಹೇಳುತ್ತಿದ್ದಳು. ಅದು ನನಗೆ ಅವಳು ಮಗನ ಹತ್ತಿರ ಅಲ್ಲ, ತನ್ನ ಶತ್ರುವಿನ ಹತ್ತಿರ ಮಾತನಾಡುತ್ತಿರುವ ಹಾಗೆ ಮಾತನಾಡುತ್ತಿದ್ದಾಳೆ ಅನ್ನಿಸಿತು. ನನ್ನ 6 ವರ್ಷದ ಮಗನನ್ನು ಅವಳ ತೀಕ್ಷ್ಣವಾದ ಧ್ವನಿ ಬಾಯಿ ಮುಚ್ಚಿಸಿತು. ಆ ಸಮಯದಲ್ಲಿ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಆಗ ತಕ್ಷಣ ಸಂಧ್ಯಾ ಸಾತ್ವಿಕ್ ಬಾಯಿಗೆ ಬಿಗಿಯಾಗಿ ಬಟ್ಟೆಯನ್ನು ಕಟ್ಟಿದಳು. ಈಗ ಸರಿಯಾಗಿದೆ ಅಲ್ಲವೇ ಎಂದು ಕೇಳಿದಳು. ಈಗ ನೀನು ಅತ್ತು ಯಾರಿಗೂ ತೊಂದರೆ ಕೊಡಬಾರದು, ಸರಿನಾ ಎಂದು ಹೇಳಿ ಮಂಚದ ಕೆಳಗೆ ಇದ್ದ ಒಂದು ಪೊರಕೆಯನ್ನು ಎತ್ತಿಕೊಂಡಳು. ಆ ಸಮಯದಲ್ಲಿ ಸಾತ್ವಿಕ್ ಒಳಗಿನಿಂದ ಕಿರುಚುತ್ತಾ ಸದ್ದಿಲ್ಲದೆ ಕಣ್ಣೀರು ಹಾಕುತ್ತಾ ತನ್ನ ಕಣ್ಣುಗಳಿಂದ ಸಹಾಯಕ್ಕಾಗಿ ಕಾಪಾಡಿ ಎಂದು ಬೇಡಿಕೊಳ್ಳುತ್ತಿದ್ದ. ಆಗ ಸಂಧ್ಯಾ, ಇದು ನಿನ್ನ ಒಳ್ಳೆಯದಕ್ಕಾಗಿಯೇ ಎಂದು
ಅವಳು ತನ್ನ ಆ ಸಣ್ಣ ಧ್ವನಿಯಲ್ಲಿ ಹೇಳುತ್ತಿದ್ದಳು. ಆ ಕ್ಷಣದಲ್ಲಿ ನನ್ನ ಮೈಯಲ್ಲಿ ರಕ್ತ ಕುದಿಯುತ್ತಿತ್ತು. ಈಗಲೇ ಹೋಗಿ ಆ ಪೊರಕೆಯನ್ನು ತೆಗೆದುಕೊಂಡು ಅವಳಿಗೆ ಸರಿಯಾಗಿ ಜಾಡಿಸಬೇಕು ಎಂದು ಅನಿಸುತ್ತಿತ್ತು. ಆದರೆ ಪೂರ್ತಿ ಸತ್ಯ ತಿಳಿಯುವವರೆಗೂ ನಾನು ಇದನ್ನು ಸಹಿಸಿಕೊಳ್ಳಬೇಕು ಎಂದು ನನ್ನ ಹೃದಯವನ್ನು ಕಲ್ಲು ಮಾಡಿಕೊಂಡೆ. ನಾನು ಇಂಥವಳನ್ನು ಮದುವೆಯಾಗಿದ್ದು ಎಂದು ಆಶ್ಚರ್ಯಪಟ್ಟೆ. ಅವಳು ಮತ್ತೆ ಹೇಳಲು ಶುರು ಮಾಡಿದಳು. ನೀನು ನನಗೆ ಒಂದು ದಿನ ನಾನು ಇದೆಲ್ಲವನ್ನು ಕಲಿಸಿದ್ದಕ್ಕಾಗಿ ಧನ್ಯವಾದ ಹೇಳುತ್ತೀಯಾ ಎಂದು ಹೇಳಿದಳು. ಮುಂದೆ ನಡೆದದ್ದು ನನ್ನ ಜೀವನದಲ್ಲಿ ಅತಿ ನೋವಿನ ಕಷ್ಟದ ವಿಷಯವಾಗಿತ್ತು. ಸಂಧ್ಯಾ ಪೊರಕೆಯಿಂದ ಮಗನಿಗೆ ಹೊಡೆಯುತ್ತಿದ್ದಳು. ಅದು ನಿಧಾನವಾಗಿ ಅಲ್ಲ, ಜೋರಾಗಿ ಹೊಡೆಯುತ್ತಿದ್ದಳು. ಪ್ರತಿ ರಾತ್ರಿ ಅವಳು ಹೀಗೆ ಮಾಡುತ್ತಿದ್ದಳು ಮತ್ತು ಅವಳು ನಿಧಾನವಾಗಿ ಹೇಳುತ್ತಿದ್ದಳು, ನೀನು ಒಳ್ಳೆಯ ಪಾಠ ಕಲಿಯಬೇಕು, ಸರಿಯಾಗಿ ಕಲಿಯಬೇಕು ಎಂದು. ಸಾತ್ವಿಕ್ಗೆ ಬಾಯಿಗೆ ಬಟ್ಟೆ ಕಟ್ಟಿದ್ದರಿಂದ ಜೋರಾಗಿ ಕಿರುಚಲು ಸಾಧ್ಯವಾಗಲಿಲ್ಲ. ಆದರೆ ಅವನ ಶರೀರ ಪ್ರತಿ ಏಟಿಗೂ ನಡುಗಿ ತತ್ತರಿಸುತ್ತಿತ್ತು. ಅವನ ಕಾಲಿನ ತೊಡೆಗಳು ಪ್ರತಿ ಏಟಿಗೂ ಅದುರುತ್ತಿದ್ದವು. ಅವನು ಹೊದ್ದುಕೊಂಡಿದ್ದ ಹೊದಿಕೆ ಕಣ್ಣೀರಿನಿಂದ ತುಂಬಿತ್ತು. ಮತ್ತು ಅತಿ ಕೆಟ್ಟ ವಿಷಯವೇನೆಂದರೆ ಅವನ ಕಣ್ಣುಗಳಲ್ಲಿ ದುಃಖ ಮತ್ತು ಸೋಲನ್ನು ಒಪ್ಪಿಕೊಂಡ ಒಂದು ವಿಚಿತ್ರ ಭಾವವಿತ್ತು. ಇದು ಅವನಿಗೆ ಪ್ರತಿದಿನ ನಡೆಯುತ್ತಿರುವ ಶಿಕ್ಷೆಯಾಗಿತ್ತು. ಈಗ ನನ್ನ ಮನಸ್ಸು ಹೇಳುತ್ತಿತ್ತು, ಓಡಿ ಹೋಗಿ ಈಗಲೇ ಅದನ್ನು ತಡೆ ಎಂದು. ಆದರೆ ನನ್ನ ಮತ್ತೊಂದು ಮನಸ್ಸು ಹೇಳುತ್ತಿತ್ತು, ನಿನಗೆ ಸರಿಯಾದ ಸಾಕ್ಷಿ ಸಿಗಬೇಕು, ಅಲ್ಲಿಯವರೆಗೆ ನೀನು ನಿನ್ನ ಮನಸ್ಸನ್ನು ಕಲ್ಲು ಮಾಡಿಕೋ ಎಂದು. ಆಗ ನಾನು ಆ ದೌರ್ಜನ್ಯದ ವಿಡಿಯೋವನ್ನು ರೆಕಾರ್ಡ್ ಮಾಡಿದೆ. ಇದರಿಂದ ಸಾತ್ವಿಕ್ ಮತ್ತೆಂದೂ ಈ ದುಃಖ ಅನುಭವಿಸಬಾರದು ಎಂದು ಹೃದಯ ನುಚ್ಚು ನೂರಾಗಿದ್ದರೂ ರೆಕಾರ್ಡಿಂಗ್ ಮಾಡುತ್ತಿದ್ದೆ. ಮತ್ತು ಅವಳು ಇದನ್ನು ಸಹ ಹೇಳಿ ಹೊಡೆಯುತ್ತಿದ್ದಳು. ಈ ದಿನ ನೀನು ನಿನ್ನ ತಂದೆಯ ಜೊತೆ ಜಾಸ್ತಿ ಮಾತನಾಡಿದ್ದಕ್ಕಾಗಿ ಎಂದು ಪ್ರತಿಯೊಂದು ವಿಷಯಕ್ಕೂ ಹೊಡೆಯುತ್ತಿದ್ದಳು. ನಿನಗೆ ಗೊತ್ತಾ, ನೀನು ನಿಮ್ಮ ತಂದೆಗೆ ಈ ವಿಷಯ ಹೇಳಲು ಸಾಧ್ಯವಿಲ್ಲ ಅಂತ. ಅದನ್ನು ನೀನು ಸರಿಯಾಗಿ ನೆನಪಿನಲ್ಲಿಟ್ಟುಕೋ ಎಂದು ಹೇಳಿ ಇವತ್ತಿಗೆ ಇಷ್ಟು ಸಾಕು ಎಂದು ಅವಳು ಹೊಡೆಯುವುದನ್ನು ನಿಲ್ಲಿಸಿದಳು. ಸಾತ್ವಿಕ್ ಹಾಸಿಗೆ ಮೇಲೆ ಒಂದು ಕೋಳಿ ಮರಿಯ ಹಾಗೆ ಮುದುರಿಕೊಂಡು ಬಿದ್ದುಕೊಂಡಿದ್ದ. ಆಗ ಅವನ ಮುಖದ ಹತ್ತಿರ ಹೋಗಿ ಸಂಧ್ಯಾ ಹೇಳಿದಳು, ನಮ್ಮ ಭಾಷೆಗಳು ನೆನಪಿದೆಯೇ ಎಂದು. ಒಂದು ವೇಳೆ ನೀನು ನಿನ್ನ ಅಪ್ಪನಿಗೆ ಏನಾದರೂ ಹೇಳಿದರೆ ಎಲ್ಲವೂ ನನಗೆ ತಿಳಿಯುತ್ತದೆ, ನಂತರ ಎಲ್ಲರಿಗೂ ಅದು ತುಂಬ ಕೆಟ್ಟದಾಗುತ್ತದೆ ಎಂದು ಹೇಳಿ ಅವನ ಬಾಯಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿದಳು ಮತ್ತು ಅವನನ್ನು ಮೂಲೆಗೆ ತಳ್ಳಿದಳು. ಆಗ ಅವನು ನೋವಿನಿಂದ ಒದ್ದಾಡುತ್ತಿದ್ದ ಮತ್ತು ಹೇಳಿದಳು, ಈಗ ನಿನ್ನ ಕಣ್ಣೀರುಗಳನ್ನೆಲ್ಲ ಒರೆಸಿಕೊ ಮತ್ತು ಬಾಯಿ ಮುಚ್ಚಿಕೊಂಡು ಮಲಗಿಕೊ. ಈಗ ಯಾವ ಶಬ್ದವೂ ಹೊರಗಡೆ ಕೇಳಬಾರದು, ಸರಿಯೇ? ಆಗ ಸಾತ್ವಿಕ್ ನಡುಗುತ್ತಾ ಸರಿ ಎಂದು ತಲೆಯಾಡಿಸಿದನು. ನಂತರ ಸಂಧ್ಯಾ ಪೊರಕೆಯನ್ನು ಮಂಚದ ಕೆಳಗೆ ಇಟ್ಟು ಅಲ್ಲಿ ಏನೂ ನಡೆದಿಲ್ಲವೇನೋ ಎಂಬಂತೆ ರೂಮಿನಿಂದ ಹೊರಗೆ ಹೋದಳು. ರೂಮಿನಲ್ಲಿ ಫೋನ್ ನನ್ನ ಕೈಯಲ್ಲೇ ಇತ್ತು ಮತ್ತು ನಾನು ನೋಡಿರುವ ದೃಶ್ಯಗಳು ನನ್ನ ತಲೆಯಲ್ಲಿ ಅಚ್ಚುಳಿದವು. ನಾನು ಶಬ್ದ ಮಾಡದೆ ಅಳುತ್ತಿದ್ದೆ. ನಾನು ಇದೆಲ್ಲವನ್ನು ಇಲ್ಲಿಯವರೆಗೂ ಏಕೆ ಗಮನಿಸಲಿಲ್ಲ? ನಾನು ನನ್ನ ಮಗನನ್ನು ಇಷ್ಟು ದಿನಗಳವರೆಗೆ ಒಂಟಿಯಾಗಿ ಮತ್ತು ಈ ರೀತಿ ದುಃಖ ಅನುಭವಿಸಲು ಹೇಗೆ ಬಿಟ್ಟೆ? ಆಗ ಸಂಧ್ಯಾ ರೂಮಿಗೆ ಬಂದಳು. ನಾನು ಮಲಗಿದಂತೆ ನಾಟಕ ಮಾಡಿದೆ, ಆದರೆ ನಾನು ರಾತ್ರಿ ಪೂರ್ತಿ ಮಲಗಿರಲಿಲ್ಲ. ನಾನು ಗಂಟೆಗೂ ಎದ್ದು ಕ್ಯಾಮರಾವನ್ನು ಚೆಕ್ ಮಾಡುತ್ತಿದ್ದೆ. ಸಾತ್ವಿಕ್ ಹರಿದ ಗೊಂಬೆಯನ್ನು ಹಿಡಿದುಕೊಂಡು ಅಳುತ್ತಿದ್ದ ಮತ್ತು ಹತ್ತು ಸುಸ್ತಾಗಿ ಅವನು ಮಲಗಿದ. ಆ ದಿನ ನಾನು ನನಗೆ ಮಾತು ಕೊಟ್ಟುಕೊಂಡೆ, ನಾನು ಅವನನ್ನು ಈ ಪರಿಸ್ಥಿತಿಯಿಂದ ಹೊರಗೆ ತರಲು ಏನು ಬೇಕಾದರೂ ಮಾಡುತ್ತೇನೆ ಎಂದು. ಬೆಳಗ್ಗೆ ನಾನು ಸಂಧ್ಯಾಳಿಗಿಂತ ಬೇಗ ಎದ್ದು ಸಾತ್ವಿಕ್ನ ಸ್ಕೂಲ್ಗೆ ರೆಡಿ ಮಾಡಿದೆ. ಅವನ ಮುಖಕ್ಕೆ ಪೌಡರ್ ಹಚ್ಚುವಾಗ ಅವನ ಕಣ್ಣ ಕೆಳಗಿನ ಕಪ್ಪು ಹೆಚ್ಚಾಗಿ ಅವನ ಚರ್ಮವನ್ನು ಆವರಿಸಿತ್ತು. ನಾನು ಅವನನ್ನು ನೋಡಿ ಒಳಗೆ ದುಃಖ ಉಕ್ಕಿ ಬರುತ್ತಿದ್ದರೂ ತೋರಿಸಿಕೊಳ್ಳದೆ ಮಾಮೂಲಿಯಾಗಿರಲು ಪ್ರಯತ್ನಿಸಿದೆ. ನಿದ್ದೆ ಚೆನ್ನಾಗಿ ಬಂತಾ ಕಂದ ಎಂದು ಕೇಳಿದೆ. ಅವನು ಏನನ್ನು ಯೋಚಿಸದೆ ಹ್ಞೂ ಎಂದು ಹೇಳಿದ ಮತ್ತು ನಾನು ಅವನ ಹತ್ತಿರ ಹೋಗಿ ಸಾತ್ವಿಕ್ ನನ್ನನ್ನು ನೋಡು ಎಂದಾಗ ನಿಧಾನವಾಗಿ ಮೇಲೆ ತಲೆ ಎತ್ತಿದ. ಅವನ ಮುಖದಲ್ಲಿ ಭಯ ಮತ್ತು ದುಃಖ ಎದ್ದು ಕಾಣುತ್ತಿತ್ತು. ಆಗ ನಾನು ಹೇಳಿದೆ, ಕಂದ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಅವನ ಕೈ ಹಿಡಿದು ಹೇಳಿದೆ ಮತ್ತು ನಾನು ನಿನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನೋವು ತಿನ್ನಲು ಬಿಡುವುದಿಲ್ಲ. ನಿನ್ನನ್ನು ನಾನು ಕಾಪಾಡುತ್ತೇನೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ಲವೇ ಎಂದಾಗ ಅವನ ಕಣ್ಣುಗಳಲ್ಲಿ ಭರವಸೆಯ ಒಂದು ಮಿಂಚು ಕಂಡಿತು. ಆದರೆ ನಾನು ಯಾವಾಗ ಸಂಧ್ಯಾ ಬರುತ್ತಿರುವುದನ್ನು ಕೇಳಿಸಿಕೊಂಡೆನೋ ಆಗ ಅವನು ಮತ್ತೆ ಭಯದ ಮುಖ ಹೊತ್ತುಕೊಂಡನು. ಸಂಧ್ಯಾ ಬಂದವಳೆ ಮಗನಿಗೆ ತಲೆಬಾಚಿ ಅವನಿಗೆ ಹಾರ್ಲಿಕ್ಸ್ ಕೊಟ್ಟು ಪ್ರೀತಿಯಿಂದ ಕುಡಿಯಲು ಹೇಳಿದಳು ಮತ್ತು ನನ್ನನ್ನು ನೀವು ಎಷ್ಟು ಗಂಟೆಗೆ ಹೋಗುತ್ತೀರಾ ಎಂದು ನಾರ್ಮಲ್ಲಾಗಿ ಕೇಳಿದಳು. ಆಗ ನಾನು ಮಧ್ಯಾಹ್ನ ಊಟ ಮುಗಿಸಿಕೊಂಡು ಹೊರಡುತ್ತೇನೆ ಎಂದೆ. ಒಳ್ಳೆಯದು, ಹುಷಾರು ಎಂದಳು. ನೀನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡ, ನಾವಿಬ್ಬರೂ ಚೆನ್ನಾಗಿರುತ್ತೇವೆ ಅಲ್ಲವೇ ಸಾತ್ವಿಕ್ ಎಂದು ಅವಳು ಕೇಳಿದಾಗ ಅವನು ತಲೆ ಬಗ್ಗಿಸಿ ಹ್ಞೂ ಎಂದು ಹೇಳಿದನು. ನಂತರ ಸಾತ್ವಿಕ್ ಸ್ಕೂಲಿಗೆ ಹೊರಟ. ನಾನು ನನ್ನ ರೂಮಿಗೆ ಹೋಗಿ ಸಂಧ್ಯಾಗೆ ತಿಳಿಯದ ಹಾಗೆ ಬೇಗ ಆ ವಿಡಿಯೋಗಳನ್ನು ಕಾಪಿ ಮಾಡಿಕೊಂಡು ಅದನ್ನೆಲ್ಲ ಒಂದು ಪೆನ್ಡ್ರೈವ್ನಲ್ಲಿ ಹಾಕಿದೆ. ನಾನು ಆ ಕ್ರೂರವಾದ ದೌರ್ಜನ್ಯದ ಬಹಳ ಮುಖ್ಯವಾದ ಸಾಕ್ಷಿಯನ್ನು ಕಳೆದುಕೊಳ್ಳಲು ಸಾಧ್ಯವಿರಲಿಲ್ಲ. ನಂತರ ಮಧ್ಯಾಹ್ನ ನಾನು ಸಮುದ್ರಕ್ಕೆ ಎಂದು ಹೊರಟಾಗ
ಒಂದೊಂದು ಹೆಜ್ಜೆಯು ನನಗೆ 1 ಕಿಲೋಮೀಟರ್ ಮನೆಯಿಂದ ದೂರ ಹೋಗುತ್ತಿದ್ದೇನೆ ಎಂದು ಭಾಸವಾಗುತ್ತಿತ್ತು. ಆದರೆ ಈಗ ನಾನು ಒಂದು ಪ್ಲಾನ್ ಮಾಡಿದ್ದೆ. ನಾನು ಈ ದಿನ ಸಮುದ್ರಕ್ಕೆ ಹೋಗಲಿಲ್ಲ. ಕೆಲ ಕಿಲೋಮೀಟರ್ಗಳ ದೂರದಲ್ಲಿ ಹೋಗಿ ನನ್ನ ಗಾಡಿಯನ್ನು ನಿಲ್ಲಿಸಿದೆ. ಮತ್ತೆ ನೋವಿನಿಂದ ಕ್ಯಾಮರಾ ಆನ್ ಮಾಡಿದೆ ಮತ್ತು ನನಗೆ ಯಾವ ಅನುಮಾನವಿತ್ತು ಹಾಗೆ ಆಯಿತು. ಮತ್ತೆ ಈ ರಾತ್ರಿ ಕೂಡ ಸಂಧ್ಯಾ ಸಾತ್ವಿಕ್ ರೂಮ್ಗೆ ಹೋಗಿ ಬಾಗಿಲು ಮುಚ್ಚಿದಳು ಮತ್ತು ನಿನ್ನೆ ರಾತ್ರಿ ಅವನ ಬಾಯಿಗೆ ಬಟ್ಟೆ ಕಟ್ಟಿ ಏನು ಮಾಡಿದಳೋ ಈ ದಿನವೂ ಕೂಡ ಅದನ್ನೇ ಮಾಡುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ನೀನು ಮೆಲ್ಲಗೆ ಅಳು, ನಿನ್ನ ತಂದೆಗೆ ಇದು ಎಂದಿಗೂ ತಿಳಿಯಬಾರದು, ತಿಳಿಯುವುದೂ ಇಲ್ಲ ಎಂದು. ನಾನು ಮನೆಯಲ್ಲಿ ಹೇಳಿದಂತೆ 1 ವಾರದ ನಂತರ ಮನೆಗೆ ಹೋಗಲು ಸಾಧ್ಯವಿರಲಿಲ್ಲ. ನನ್ನ ಮಗ ಇನ್ನ 1 ರಾತ್ರಿ ಕೂಡ ಆ ಮನೆಯಲ್ಲಿ ಇರಬಾರದು. ಅವನ ಪರಿಸ್ಥಿತಿ ನೆನೆಸಿಕೊಂಡಾಗೆಲ್ಲ ನನ್ನ ರಕ್ತ ಕುದಿಯುತ್ತದೆ. ನಾನು ಎಲ್ಲಿ ಅವನನ್ನು ಕಳೆದುಕೊಳ್ಳುತ್ತೇನೋ ಎಂಬ ನೋವಿನಲ್ಲಿ ನಾನು ತಕ್ಷಣ ನನ್ನ ನಾದಿನಿ ಪ್ರಭಾಳಿಗೆ ಫೋನ್ ಮಾಡಿದೆ. ಪ್ರಭಾ ಸಂಧ್ಯಾಳ ತಂಗಿ, ಅಂದರೆ ಚಿಕ್ಕಮ್ಮನ ಮಗಳು. ಆದರೆ ಅವಳು ಒಳ್ಳೆಯ ಹುಡುಗಿ ಮತ್ತು ನಿಷ್ಠಾವಂತ ಹೆಣ್ಣು ಮಗಳಾಗಿದ್ದಳು. ಅವಳಿಗೆ ಸಾತ್ವಿಕ್ ಎಂದರೆ ಬಹಳ ಪ್ರೀತಿ. ನಾನು ಫೋನ್ ಮಾಡಿದಾಗ ಅವಳು ಆ ಕಡೆಯಿಂದ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದರಿಂದ ಗಾಬರಿಯಿಂದ ಕೇಳಿದಳು. ಆಗ ನಾನು, ಪ್ರಭಾ, ಬಹಳ ಮುಖ್ಯವಾದ ವಿಷಯವಿದೆ ಎಂದು ತಿಳಿಸಿದೆ ಮತ್ತು ನೀನು ಈಗಲೇ ನನ್ನ ಮನೆಗೆ ಹೋಗಿ ಸಾತ್ವಿಕ್ನನ್ನು ಅಲ್ಲಿಂದ ನಿನ್ನ ಜೊತೆ ಕರೆದುಕೊಂಡು ಹೋಗಬೇಕು. ಸಂಧ್ಯಾಳ ಬಳಿ ಯಾವುದಾದರೂ ಸರಿ ಸುಳ್ಳು ಹೇಳು ಎಂದು ಹೇಳಿದೆ. ನಾನೀಗ ನಿನ್ನ ಬಳಿ ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ಮೊದಲು ನೀನು ಈಗ ಸೀದಾ ಮನೆಗೆ ಹೋಗಿ ನನ್ನ ಮಗನನ್ನು ಬೇಗ ಕರೆದುಕೊಂಡು ಹೋಗು ಎಂದಾಗ ಪ್ರಭಾ ಹೆದರಿಕೊಂಡಳು. ಆಗ ನಾನು ಅವಳಿಗೆ ನನ್ನ ಮೇಲೆ ನಂಬಿಕೆ ಇಡಲು ಕೇಳಿಕೊಂಡೆ. ಅವಳು ಒಂದು ಕ್ಷಣ ಮೌನವಾಗಿ ನಂತರ ಹೇಳಿದಳು, ಸರಿ ಬಾವ, ನೀವು ನನ್ನ ಮೇಲೆ ನಂಬಿಕೆ ಇಡಬಹುದು. ನಾನು ಈಗಲೇ ಅಕ್ಕನ ಬಳಿಗೆ ಹೋಗುತ್ತೇನೆ ಎಂದಳು. ನಾನು ಬೇಗ ಹೋಗು ಪ್ರಭಾ ಎಂದು ದೀರ್ಘ ಉಸಿರು ಬಿಟ್ಟೆ ಮತ್ತು ಹೇಳಿದೆ, ಯಾವಾಗ ಅವನನ್ನು ಅಲ್ಲಿಂದ ಹೊರಗೆ ಕರೆದುಕೊಂಡು ಬರುತ್ತೀಯಾ ಆಗ ತಕ್ಷಣ ನನಗೆ ಫೋನ್ ಮಾಡು ಮತ್ತು ನಿನ್ನ ಅಕ್ಕನಿಗೆ ಏನನ್ನೂ ಹೇಳಬೇಡ ಎಂದೆ. ತಕ್ಷಣ ನಾನು ನನ್ನ ಗಾಡಿಯನ್ನು ಮನೆ ಕಡೆ ತಿರುಗಿಸಿದೆ. ನನಗೆ ನನ್ನ ಕೆಲಸದ ಬಗ್ಗೆ ಚಿಂತೆ ಇರಲಿಲ್ಲ. 1 ಗಂಟೆಯ ನಂತರ ಪ್ರಭಾಳ ಫೋನ್ ಬಂತು. ಬಾವ, ಸಾತ್ವಿಕ್ ಈಗ ನನ್ನ ಜೊತೆ ನಮ್ಮ ಮನೆಯಲ್ಲಿ ಸೇಫಾಗಿ ಇದ್ದಾನೆ ಎಂದು ಹೇಳಿದಳು. ನಾನು ಅಕ್ಕನ ಬಳಿ ನನ್ನ ಮಗಳು ಸೋನುಗೆ ಒಂದು ಒಳ್ಳೆಯ ಸ್ಕೂಲ್ ಬ್ಯಾಗ್ ಸೆಲೆಕ್ಟ್ ಮಾಡಬೇಕಿತ್ತು. ಅದಕ್ಕೆ ಸೋನು ಕೂಡ ಸಾತ್ವಿಕ್ ನನ್ನ ಜೊತೆ ಬರಬೇಕು ಎಂದು ಹಠ ಮಾಡುತ್ತಿದ್ದಳು ಎಂದು ಸಂಧ್ಯಾಳ ಬಳಿ ಸುಳ್ಳು ಹೇಳಿ ಕರೆದುಕೊಂಡು ಬಂದೆ ಎಂದು ಹೇಳಿದಳು. ಆದರೆ ಬಾವ, ಅಕ್ಕನಿಗೆ ಅನುಮಾನ ಬಂದಂತೆ ಕಾಣುತ್ತದೆ. ಅವಳ ನೋಟ ಹಾಗಿತ್ತು. ಆದರೂ ಅವಳು ಕಳಿಸಿಕೊಟ್ಟಳು ಎಂದಳು. ಅದನ್ನು ಕೇಳಿ ನಾನು ಒಂದು ಕ್ಷಣ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿದೆ. ಸರಿ, ಹೇಗಿದ್ದಾನೆ ಅವನು? ತುಂಬ ಸೈಲೆಂಟ್ ಆಗಿದ್ದಾನೆ. ಸ್ವಲ್ಪ ಹೆದರಿಕೊಂಡಂತಿದೆ. ಅವನು ನಿಮ್ಮನ್ನು ಕೇಳುತ್ತಲೇ ಇದ್ದಾನೆ ಎನ್ನುತ್ತಿದ್ದಾಗ ಸಾತ್ವಿಕ್ ಅಪ್ಪ ಎಂದು ಕೂಗಿದನು. ಆಗ ಪ್ರಭಾ ಅವನ ಕೈಗೆ ಫೋನ್ ಕೊಟ್ಟಳು. ನಾನು ಅವನಿಗೆ ಧೈರ್ಯ ನೀಡಿದೆ. ಮತ್ತೆ ನಾನು ಈಗಲೇ ಮನೆಗೆ ಬರುತ್ತಿದ್ದೇನೆ. ಅಲ್ಲಿಯವರೆಗೆ ನೀನು ಪ್ರಭಾ ಚಿಕ್ಕಮ್ಮ ಜೊತೆ ನೆಮ್ಮದಿಯಾಗಿರು ಎಂದು ಹೇಳಿದೆ. ಆಗ ಅವನು ಸಾರಿ ಅಪ್ಪ, ಥ್ಯಾಂಕ್ ಯು ಎಂದು ಹೇಳಿದ. ಆ ಒಂದು ಸಣ್ಣ ಥ್ಯಾಂಕ್ ಯು ನನ್ನ ಹೃದಯವನ್ನು ಒಡೆದು ಹಾಕಿತ್ತು. ನನ್ನ ಮಗ ಹೊಡೆತದಿಂದ ರಕ್ಷಿಸಿದ್ದಕ್ಕಾಗಿ ತಂದೆಗೆ ಧನ್ಯವಾದ ಹೇಳುತ್ತಿದ್ದ. ಅಮ್ಮನಿಂದ ರಕ್ಷಿಸಿದ್ದಕ್ಕೆ ಯಾರೋ ಅವನಿಗೆ ಉಪಕಾರ ಮಾಡಿದಂತೆ. ನಂತರ ನಾನು ನನ್ನ ನಾದಿನಿ ಪ್ರಭಾಳಿಗೆ ಎಲ್ಲ ವಿಷಯವನ್ನು ತಿಳಿಸಿದೆ. ಸಂಧ್ಯಾ ಅವನಿಗೆ ಹೊಡೆಯುತ್ತಿದ್ದದ್ದು, ಬಾಯಿಗೆ ಬಟ್ಟೆ ಕಟ್ಟುತ್ತಿದ್ದದ್ದು ಎಲ್ಲವನ್ನ ತಿಳಿಸಿದೆ. ಇದನ್ನು ಕೇಳಿ ಪ್ರಭಾ ಗಾಬರಿಯಾದಳು. ಓ ದೇವರೇ, ಇದೇನು ಬಾವ, ನೀವು ಏನು ಹೇಳುತ್ತಿದ್ದೀರಾ? ನಿಜವಾಗಿ ಅವಳು ನನ್ನ ಅಕ್ಕನೇನಾ? ಅವಳು ಎಂಥ ಕೆಲಸ ಮಾಡಿದ್ದಾಳೆ? ಆಗ ನಾನು ಹೇಳಿದೆ, ನನ್ನ ಹತ್ತಿರ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋಗಳು ಇವೆ ಎಂದು ಭರವಸೆ ನೀಡಿದೆ. ನಂತರ ನಾನು ಬೆಳಗಾಗುವುದರೊಳಗೆ ಪ್ರಭಾಳ ಮನೆಗೆ ತಲುಪಿದೆ. ಒಂದೊಂದು ಕ್ಷಣವೂ ನನಗೆ ಸಾತ್ವಿಕ್ನ ಪರಿಸ್ಥಿತಿ ನೆನಪಾಗುತ್ತಿತ್ತು. ಅದು ಹೇಗೆ ಒಬ್ಬ ತಾಯಿ ತಾನು ಹೆತ್ತ ಮಗುವಿಗೆ ಈ ರೀತಿ ಚಿತ್ರಹಿಂಸೆ ಕೊಡಲು ಸಾಧ್ಯ? ನಾನು ಮತ್ತೆ ನನ್ನ ಮೊಬೈಲ್ನಲ್ಲಿ ಕ್ಯಾಮರಾ ಆನ್ ಮಾಡಿ ನೋಡಿದೆ. ಸಾತ್ವಿಕ್ ರೂಮ್ ಖಾಲಿಯಾಗಿತ್ತು. ಆದರೆ ಸಂಧ್ಯಾ ಫೋನಿನಲ್ಲಿ ತನ್ನ ಚಿಕ್ಕಮ್ಮನ ಹತ್ತಿರ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಅಮ್ಮ, ಪ್ರಭಾ ಇಲ್ಲಿವರೆಗೂ ಸಾತ್ವಿಕ್ನನ್ನು ಕರೆದುಕೊಂಡು ಬಂದಿಲ್ಲ. ಮತ್ತು ನನ್ನ ಗಂಡ ಕೂಡ ಕೆಲಸದಿಂದ ವಾಪಸ್ ಬರುತ್ತಿದ್ದಾರೆ. ನನಗೆ ಗೊತ್ತಾಗುತ್ತಿಲ್ಲ ಅವರಿಗೆ ಏನಾದರೂ ಸಂಶಯ ಬಂದಿದೆಯಾ ಎಂದು. ಆದರೆ ಅವರು ಇತ್ತೀಚೆಗೆ ಬಹಳ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದರು. ಅವನು ಪ್ರಭಾಳ ಬಳಿ ಏನೂ ಹೇಳುವುದಿಲ್ಲ ಅಲ್ಲವೇ ಎನ್ನುತ್ತಿರುವುದನ್ನು ಕೇಳಿಸಿಕೊಂಡು ನನಗೆ ಕೋಪ ಬಂತು. ಅವಳು ತನ್ನ ಹೆತ್ತ ಮಗನಿಗೆ ನೋವು ಕೊಡುವುದರ ಬಗ್ಗೆ, ಯಾವುದೋ ಸಾಮಾನ್ಯದರ ಬಗ್ಗೆ ಸೀಕ್ರೆಟ್ ಇರುವಂತೆ ಮಾತನಾಡುತ್ತಿದ್ದಳು. ನಾನು ಪ್ರಭಾಳ ಮನೆಗೆ ಹೋದಾಗ ಸಾತ್ವಿಕ್ ಇನ್ನೂ ಮಲಗಿದ್ದ. ಆಗ ಪ್ರಭಾ ಹೇಳಿದಳು, ಬಾವ, ಅವನು ರಾತ್ರಿಯೆಲ್ಲ ಮಲಗಲಿಲ್ಲ. ಅವನು ಬೆಳಗಿನ ಜಾವದಲ್ಲಿ ನಿದ್ದೆಗೆ ಜಾರಿರಬೇಕು. ಅವನಿಗೆ ಕಣ್ಣು ಮುಚ್ಚಲು ತುಂಬ ಹೆದರಿಕೆಯಾದಂತೆ ಕಾಣುತ್ತಿತ್ತು. ಆಗ ಪ್ರಭಾ ನನ್ನನ್ನು ಸಾತ್ವಿಕ್ನ ರೂಮ್ ಬಳಿಗೆ ಕರೆದುಕೊಂಡು ಹೋದಳು. ಅವನು ಬ್ಲ್ಯಾಂಕೆಟ್ ಹೊದ್ದುಕೊಂಡು ಮಲಗಿದ್ದ. ಈಗ ಅವನ ಮುಖದಲ್ಲಿ ಒಂದು ರೀತಿಯ ನೆಮ್ಮದಿಯ ಭಾವವಿತ್ತು. ಅದನ್ನು ನಾನು ಅವನಲ್ಲಿ ಎಷ್ಟೋ ದಿನಗಳಿಂದ ನೋಡಿರಲಿಲ್ಲ. ನಾನು ಅವನ ಪಕ್ಕದಲ್ಲಿ ಹೋಗಿ ಕುಳಿತು ಅವನ ತಲೆಯ ಮೇಲೆ ಕೈಯಾಡಿಸಿದೆ. ಈಗ ಅವನನ್ನು ನೋಡಿ ನನಗೂ ನೆಮ್ಮದಿಯ ಭಾವ ಮನದಲ್ಲಿ ಮೂಡಿತು.
ಆಗ ಪ್ರಭಾ ನನ್ನ ಮಾತನಾಡಲು ಹೊರಗಡೆ ಕರೆದಳು ಮತ್ತು ಹೇಳಿದಳು, ಅವನ ಮೈಯೆಲ್ಲ ಬರೆಗಳಿವೆ. ಕೆಲವು ಬರೆಗಳು ಹಳೆಯದಾಗಿದ್ದು ಕಪ್ಪಾಗಿವೆ. ಇನ್ನೂ ಕೆಲವು 1 ವಾರದ ಹಿಂದಿನಿಂದ ಬಿದ್ದಿರುವ ಬರೆಗಳು. ಬಹುಶಃ ದಿನ ಅವನಿಗೆ ಯಾವುದೋ ವಸ್ತುವಿನಿಂದ ಹೊಡೆಯುತ್ತಿರುವಂತೆ ಕಾಣುತ್ತಿದೆ ಎಂದು ಅವಳು ಹೇಳಿದಾಗ, ಹೌದು ಪ್ರಭಾ, ಇದೆಲ್ಲ ನನಗೆ ಗೊತ್ತು ಅಂತ ಕಣ್ಣೀರು ಹಾಕಿದೆ. ಮತ್ತು ನಾನು ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದು ಅವಳಿಗೂ ಸಹ ನನ್ನ ಬಳಿ ಇದ್ದ ವಿಡಿಯೋ ರೆಕಾರ್ಡ್ನನ್ನು ಅವಳಿಗೆ ತೋರಿಸಿದೆ. ಆ ಸಮಯದಲ್ಲಿ ಪ್ರಭಾಳ ಗಂಡ ರಾಮು ಕೂಡ ಇದ್ದ. ಅವನು ಕೂಡ ಅದನ್ನು ನೋಡಿ ತುಂಬ ನೊಂದುಕೊಂಡನು. ಪ್ರಭಾ ಅಂತೂ ಅದನ್ನೆಲ್ಲ ನೋಡಿ ಸಹಿಸಲಾಗದೆ ಸೋಫಾದ ಮೇಲೆ ಕುಳಿತು ತಲೆ ಚಚ್ಚಿಕೊಂಡು ಅಳುತ್ತಿದ್ದಳು. ಮತ್ತು ಆ ವಿಡಿಯೋ ನೋಡಿದ ಬಳಿಕ ಅವಳ ಮೈಯೆಲ್ಲ ಕೋಪದಿಂದ ಕುದಿಯುತ್ತಿತ್ತು. ಇದೆಲ್ಲ ತುಂಬ ಅತಿಯಾಯಿತು ಬಾವ, ನಾವು ಇದಕ್ಕೆಲ್ಲ ಬೇಗ ಏನಾದರೂ ಮಾಡಲೇಬೇಕು. ಅಷ್ಟಕ್ಕೂ ಅವಳಿಗೆ ಏನಾಗಿದೆ ಈ ರೀತಿ ಹೊಡೆಯುವಂಥದ್ದು? ಯಾಕೆ ಅವಳು ಈ ರೀತಿ ವರ್ತಿಸುತ್ತಿದ್ದಾಳೆ? ಇದಕ್ಕೆಲ್ಲ ಏನಾದರೂ ಮಾಡಬೇಕು ಎಂದಳು. ಈಗ ನಾನು ಸಾತ್ವಿಕ್ನನ್ನು ಸೇಫ್ ಆದ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಮತ್ತು ಪೊಲೀಸರಿಗೆ ಈ ವಿಷಯ ತಿಳಿಸಬೇಕು ಎಂದು ಹೇಳುತ್ತಿರುವಾಗ ಸಾತ್ವಿಕ್ ಅಪ್ಪ ಎಂದು ಕೂಗುತ್ತಾ ಹಾಸಿಗೆಯಿಂದ ಎದ್ದು ಕುಳಿತಿದ್ದನು. ಮತ್ತು ಯಾವಾಗ ಅವನು ನನ್ನನ್ನು ನೋಡಿದನೋ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಮತ್ತು ಜೋರಾಗಿ ಅಳುತ್ತಾ ನಾನು ಅವನನ್ನು ಅಪ್ಪಿಕೊಂಡೆ ಮತ್ತು ಹೇಳಿದೆ, ಈಗ ನೀನು ಹೆದರುವ ಅವಶ್ಯಕತೆ ಇಲ್ಲ ಮಗನೇ, ನಾನು ಎಲ್ಲವನ್ನ ಸರಿ ಮಾಡಿದ್ದೇನೆ ಎಂದಾಗ ಯಾರೂ ನನಗೆ ತೊಂದರೆ ಕೊಡುವುದಿಲ್ಲ ಅಲ್ಲವೇ ಎಂದು ಹೇಳಿ ಇನ್ನೂ ಗಟ್ಟಿಯಾಗಿ ನನ್ನನ್ನು ಬಿಗಿದಪ್ಪಿಕೊಂಡ. ಅವನು ಸಮಾಧಾನವಾದಾಗ ಅವನ ಮುಖವನ್ನು ನನ್ನ ಬೊಗಸೆಯಲ್ಲಿ ಹಿಡಿದು, ಸಾತ್ವಿಕ್, ನಾನು ನಿನಗೆ ತುಂಬ ಮುಖ್ಯವಾದ ವಿಷಯವನ್ನು ಹೇಳಬೇಕು. ನೀನು ಇನ್ನು ಮುಂದೆ ಹೆದರುವ ಅವಶ್ಯಕತೆ ಇಲ್ಲ. ನನಗೆ ಎಲ್ಲ ಗೊತ್ತು. ಮನೆಯಲ್ಲಿ ನಾನು ಇಲ್ಲದೇ ಇದ್ದಾಗ ನಿನ್ನ ಮೇಲೆ ಏನೆಲ್ಲ ದೌರ್ಜನ್ಯ ನಡೆಯುತ್ತಿತ್ತು ಎಂದು. ರಾತ್ರಿ ನಿನ್ನ ಅಮ್ಮ ನಿನ್ನ ಜೊತೆ ಏನು ಮಾಡುತ್ತಿದ್ದಳು ಎಂದು ಸಹ ನನಗೆ ಗೊತ್ತು ಎಂದು ಹೇಳುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ಭಯ ಹೆಚ್ಚಾಗಿ ಕಾಣುತ್ತಿತ್ತು. ಅಪ್ಪ, ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಾಳೆ? ಈಗ ಏನಾದರೂ ನಾನು ನಿಮಗೆ ಹೇಳಿದ್ದೇನೆ ಎಂದು ಗೊತ್ತಾದರೆ? ಇಲ್ಲ ಮಗನೇ, ನೀನು ನನಗೆ ಏನನ್ನೂ ಹೇಳಿಲ್ಲ. ನನಗೆ ಎಲ್ಲವೂ ತಿಳಿದಿದೆ. ಹೇಗೆಂದರೆ, ನಾನು ಸಮುದ್ರಕ್ಕೆ ಹೋಗುವ ಮುಂಚೆ ನಿನ್ನ ರೂಮಿನಲ್ಲಿ ಚಿಕ್ಕದೊಂದು ಕ್ಯಾಮರಾವನ್ನು ಅಳವಡಿಸಿದ್ದೆ. ಅದರಿಂದ ನಾನು ನಿನ್ನ ರೂಮಿನಲ್ಲಿ ನಡೆಯುತ್ತಿರುವ ಎಲ್ಲವನ್ನ ತಿಳಿದುಕೊಂಡೆ ಎಂದಾಗ ಅವನು ನನ್ನನ್ನು ವಿಚಿತ್ರ ರೀತಿಯಲ್ಲಿ ನೋಡಿದನು. ಹಾಗಾದರೆ ನೀವು ಎಲ್ಲವನ್ನ ನೋಡಿದ್ದೀರಾ? ನಾನು ಈಗ ಎಲ್ಲವನ್ನ ನೋಡಿದ್ದೇನೆ. ನಿನ್ನ ಬಾಯಿಗೆ ಬಟ್ಟೆ ಕಟ್ಟಿದ್ದು ಮತ್ತು ಪೊರಕೆಯಿಂದ ಹೊಡೆದದ್ದು ಎಂದು ಹೇಳುತ್ತಿರುವಾಗ ಅವನು ಅಪ್ಪ, ಸಾರಿ ಅಪ್ಪ ಅಂತ ಹೇಳಿ ಕಣ್ಣಿನಲ್ಲಿ ನೀರು ಹಾಕಿದನು. ಆಗ ನನ್ನ ಹೃದಯ ಒಡೆದು ಚೂರಾದಂತಾಯಿತು. ನನ್ನ ಮಗ ಕ್ಷಮೆ ಕೇಳುತ್ತಿದ್ದ. ಆಗ ನಾನು, ಸಾತ್ವಿಕ್, ಕಿವಿ ಕೊಟ್ಟು ಕೇಳು, ನೀನು ಯಾವ ತಪ್ಪನ್ನು ಮಾಡಿಲ್ಲ. ಇದೆಲ್ಲ ನಿನ್ನ ಅಮ್ಮ ಮಾಡಿದ ತಪ್ಪು, ಬಹಳ ದೊಡ್ಡ ತಪ್ಪು. ಯಾವುದೇ ತಂದೆ ತಾಯಿ ಕೂಡ ಯಾವುದೇ ಮಗುವಿಗೆ ಈ ರೀತಿ ಹಿಂಸೆ ಕೊಡಲು ಸಾಧ್ಯವಿಲ್ಲ. ಅವರಿಗೆ ಯಾವ ಹಕ್ಕೂ ಇಲ್ಲ. ನಿನಗೆ ಅರ್ಥವಾಗುತ್ತಿದೆ ಅಲ್ಲವೇ? ಇದೆಲ್ಲ ಎಷ್ಟು ದಿನಗಳಿಂದ ನಡೆಯುತ್ತಿದೆ ಎಂದಾಗ ಅವನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿಕೊಂಡು, ಅಪ್ಪ, ನೀವು ಯಾವಾಗ ಸಮುದ್ರಕ್ಕೆ ಹೋಗುತ್ತಿದ್ದೀರಾ ಆವಾಗೆಲ್ಲ ಈ ರೀತಿ ಆಗುತ್ತಿತ್ತು. ಮತ್ತು ಅಮ್ಮ ಹೇಳುತ್ತಿದ್ದಳು, ಇದೆಲ್ಲ ನಿನ್ನ ಒಳ್ಳೆಯದಕ್ಕಾಗಿ ಎಂದು. ಒಂದು ವೇಳೆ ನಾನು ಯಾರಿಗಾದರೂ ಹೇಳಿದರೆ ಇದನ್ನು ಯಾರೂ ನಂಬುವುದಿಲ್ಲ, ನೀನು ಯಾರಿಗೂ ಹೇಳಕೂಡದು ಎಂದು ಹೇಳುತ್ತಿದ್ದಳು. ಅಯ್ಯೋ, 2 ವರ್ಷ ನಾನು ಎಂಥ ಮೂರ್ಖನಾಗಿದ್ದೆ. ನಾನು ಮನೆಗೆ ಬಂದು ಇದ್ದಾಗಲೂ ಹೊಡೆಯುತ್ತಿದ್ದಳೆ ಎಂದಾಗ ಹೆಚ್ಚು ಹೊಡೆಯುತ್ತಿರಲಿಲ್ಲ. ನೀವು ನಿದ್ದೆ ಮಾಡಿದ್ದೀರಾ ಎಂದು ನೋಡಿ ಬಂದು ನಂತರ ಕಡಿಮೆ ಏಟುಗಳನ್ನು ಹೊಡೆಯುತ್ತಿದ್ದಳು. ಏಕೆಂದರೆ ಅಮ್ಮನಿಗೆ ಭಯ ಇತ್ತು, ನೀವು ಎದ್ದು ಬಿಡ್ತೀರಾ ಎಂದು ಅಂತ ಅವನು ಹೇಳುವಾಗ ನನ್ನ ದುಃಖ ಇನ್ನೂ ಹೆಚ್ಚಾಯಿತು. ಇಂದಿನಿಂದ ಇದೆಲ್ಲ ಮುಗಿದು ಹೋಗುತ್ತದೆ ಎಂದು ಮಾತು ನೀಡಿದೆ. ಇನ್ನು ಮುಂದೆ ನೀನು ಯಾವುದೇ ರೀತಿಯ ಕಷ್ಟ ಅನುಭವಿಸಲು ನಾನು ಬಿಡುವುದಿಲ್ಲ. ನಾನು ಸದಾ ನಿನ್ನ ಜೊತೆಯಲ್ಲಿ ಇರುತ್ತೇನೆ. ಆಗ ಪ್ರಭಾ ತನ್ನ ಮಗಳೊಂದಿಗೆ ಬಾದಾಮಿ ಹಾಲು ಕಾಯಿಸಿಕೊಂಡು ಸಾತ್ವಿಕ್ಗೆ ತಂದು ಕೊಟ್ಟಳು. ಸಾತ್ವಿಕ್ ಕುಡಿಯುತ್ತಿದ್ದ. ಆಗ ಪ್ರಭಾ ನನ್ನನ್ನು ಹೊರಗೆ ಕರೆದುಕೊಂಡು ಹೋಗಿ, ಬಾವಾ, ಈಗ ನಾವು ಈ ವಿಷಯದ ಬಗ್ಗೆ ಏನು ಮಾಡಬೇಕು ಎಂದಾಗ, ನಾನು ಪೊಲೀಸ್ ಸ್ಟೇಷನ್ಗೆ ಈಗಲೇ ಹೋಗುತ್ತೇನೆ ಮತ್ತು ಅವರಿಗೆ ನನ್ನಲ್ಲಿರುವ ವಿಡಿಯೋ ರೆಕಾರ್ಡ್ಗಳನ್ನು ಕೊಟ್ಟು ಕಂಪ್ಲೇಂಟ್ ಬರೆಯುತ್ತೇನೆ ಮತ್ತು ಸಾತ್ವಿಕ್ನ ರಕ್ಷಣೆಗಾಗಿ ಆದೇಶ ಕೇಳುತ್ತೇನೆ. ನಾನು ಅವನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು. ಆಗ ಪ್ರಭಾ ಸರಿ ಎಂದು ತಲೆ ಆಡಿಸಿದಳು ಮತ್ತು ನನಗಾಗಿ ಇಷ್ಟೆಲ್ಲ ಮಾಡಿದ ಪ್ರಭಾಳಿಗೆ ಥ್ಯಾಂಕ್ಸ್ ಹೇಳಿದೆ. ಮತ್ತು ಈಗ ನಾನು ಸಾತ್ವಿಕ್ ಬಳಿ ಈಗ ಹೊರಗೆ ಹೋಗಿ ನಾನು ಬೇಗ ವಾಪಸ್ ಬರುತ್ತೇನೆ, ಮತ್ತೆ ಇಲ್ಲಿಗೆ ನಿನ್ನ ಅಮ್ಮ ಬರುವುದಿಲ್ಲ ಎಂದು ಅವನಿಗೆ ನಂಬಿಕೆ ಬರುವ ರೀತಿಯಲ್ಲಿ ಹೇಳಿದೆ. ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಹೊರಟೆ. ಆಗ ನನಗೆ ನನ್ನ ಹೆಂಡತಿ ಸಂಧ್ಯಾ ಫೋನ್ ಮಾಡುತ್ತಿದ್ದಳು. ನಾನು ಫೋನ್ ರಿಸೀವ್ ಮಾಡಿದಾಗ, ನೀವು ಎಲ್ಲಿದ್ದೀರಾ? ಪ್ರಭಾ ಇನ್ನೂ ಸಾತ್ವಿಕ್ನನ್ನು ಕರೆದುಕೊಂಡು ಬಂದಿಲ್ಲ ಎಂದಳು. ಆಗ ನಾನು, ಅವನು ಆರಾಮವಾಗಿದ್ದಾನೆ ಎಂದು ನನ್ನ ಕೋಪವನ್ನು ಮಿತಿಯಲ್ಲಿಟ್ಟುಕೊಂಡೆ. ಆಗ ಮತ್ತೆ ಅವಳು, ನೀವು ಸಮುದ್ರದಿಂದ ಇಷ್ಟು ಬೇಗ ಬಂದಿದ್ದೇಕೆ? ಈಗ ಎಲ್ಲಿದ್ದೀಯಾ ಎಂದು ಕೇಳಿದಳು. ಆಗ ನಾನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೇನೆ, ನಂತರ ನಾನು ಮನೆಗೆ ಬಂದು ಮಾತನಾಡುತ್ತೇನೆ ಎಂದು ಅವಳಿಗೆ ಹೇಳಿದೆ.
ನಂತರ ನಾನು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ಇನ್ಸ್ಪೆಕ್ಟರ್ ಬಳಿ ಎಲ್ಲವನ್ನ ವಿವರಿಸಿದೆ ಮತ್ತು ನನ್ನ ಬಳಿ ಇದ್ದ ವಿಡಿಯೋ ರೆಕಾರ್ಡ್ಗಳನ್ನು ತೋರಿಸಿದಾಗ ಅದನ್ನು ನೋಡಿ ಅವರು ತುಂಬ ನೊಂದುಕೊಂಡರು ಮತ್ತು ಅವರು ಹೇಳಿದರು, ಇದು ನಿಮ್ಮ ಮನೆಯೊಳಗೆ ನಡೆಯುತ್ತಿರುವ ಹಲ್ಲೆಯ ದೊಡ್ಡ ಕೇಸ್ ಎಂದು. ತಕ್ಷಣ ಅವರು ರಿಪೋರ್ಟ್ ಬರೆದರು ಮತ್ತು ಅವರ ಅಧ್ಯಕ್ಷತೆಯಲ್ಲಿ ರಕ್ಷಣೆಯ ಆದೇಶಕ್ಕಾಗಿ ಬೇಡಿಕೆ ಇಟ್ಟರು. ನಂತರ ನಾನು ಅಲ್ಲಿಂದ ರಿಪೋರ್ಟ್ ತೆಗೆದುಕೊಂಡು ಹೊರಟಾಗ ನನಗೆ ಕೋರ್ಟ್ನಿಂದ ಹರೀಶ್ ಎನ್ನುವ ವ್ಯಕ್ತಿಯಿಂದ ಫೋನ್ ಬಂತು ಮತ್ತು ಅವರು ಹೇಳಿದರು, ಸಂಧ್ಯಾ ಅವರಿಗೆ ರಕ್ಷಣಾ ಆದೇಶದ ಮಾಹಿತಿ ಸಿಕ್ಕಿದೆ ಎಂದು. ನಾನು ತಕ್ಷಣ ಪ್ರಭಾಳ ಮನೆಗೆ ಹೊರಟೆ ಮತ್ತು ಅಲ್ಲಿ ಸಾತ್ವಿಕ್ ಸಮಾಧಾನವಾಗಿದ್ದನು. ಪ್ರಭಾ ಆಗ ನನ್ನ ಸ್ಟೋರ್ ರೂಮಿಗೆ ಕರೆದು ಹೇಳಿದಳು, ಸಂಧ್ಯಾ ಅಕ್ಕ ಬಂದಿದ್ದಾಳೆ ಎಂದು ನಿಧಾನವಾಗಿ ಹೇಳಿದಳು. ಅವಳು ಬಂದು ಸುಮಾರು 40 ನಿಮಿಷಗಳಾಗಿದೆ. ತುಂಬ ಕೋಪದಲ್ಲಿ ಇದ್ದಾಳೆ. ನನ್ನನ್ನು ಅವಳು ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಹೇಳಿದಳು. ಅವಳು ಒಳಗಡೆ ಬರಲು ತುಂಬ ಪ್ರಯತ್ನಪಟ್ಟಳು, ಆದರೆ ನಾನು ಅವಳನ್ನು ಅಲ್ಲೇ ತಡೆದು ನಿಲ್ಲಿಸಿದ್ದೇನೆ. ಈಗ ನಾವು ಇಲ್ಲಿಂದ ಹೊರಟು ಹೋಗಬೇಕು ಎಂದು ನಾನು ನಿರ್ಧರಿಸಿದೆ. ಆದರೆ ಪ್ರಭಾ ಬೇಡ ಎಂದು ಹೇಳಿದಳು. ನೀವು ಇಲ್ಲೇ ಇರಿ ಬಾವ, ಎಲ್ಲವೂ ಸರಿ ಹೋಗುವವರೆಗೂ ಎಂದು. ಸಂಧ್ಯಾ ನನ್ನ ಅಕ್ಕನೇ, ಆದರೆ ಅವಳು ಮಾಡಿದ್ದು ಕ್ಷಮಿಸುವಂಥ ಕೆಲಸವಲ್ಲ ಎಂದಳು. ಆ ದಿನ ನಾನು ಸಾತ್ವಿಕ್ನ ಮಲಗಿಸುತ್ತಿದ್ದಾಗ ಅವನು ನನ್ನ ಕೈ ಹಿಡಿದುಕೊಂಡನು ಮತ್ತು ಅಪ್ಪ, ಅಮ್ಮ ನನಗೆ ಮತ್ತೆ ಹಿಂಸೆ ಕೊಡುವುದಿಲ್ಲ ತಾನೇ ಎಂದ. ಆಗ ನಾನು, ಎಂದಿಗೂ ಇಲ್ಲ ಕಂದ, ನಾನು ಇನ್ನು ಮುಂದೆ ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ ಎಂದಾಗ, ಅಪ್ಪ ನಿಮಗೆ ಗೊತ್ತಾ, ನಾನು ದೇವರಲ್ಲಿ ಪ್ರತಿ ರಾತ್ರಿ ಕೇಳುತ್ತಿದ್ದೆ, ಅಮ್ಮ ನನಗೆ ಹಿಂಸೆ ಕೊಡುವ ವಿಷಯ ಅಪ್ಪನಿಗೆ ಹೇಗಾದರೂ ತಿಳಿಯಲಿ ಎಂದು ದೇವರ ಬಳಿ ಹೇಳುತ್ತಿದ್ದೆ. ನಾನು ನಿಮ್ಮ ಬಳಿ ಹೇಳಿಕೊಳ್ಳಲು ತುಂಬ ಭಯಪಟ್ಟಿದ್ದೆ ಎಂದನು. ಆಗ ನಾನು, ಕ್ಷಮಿಸಿಬಿಡು ಮಗನೇ, ನಾನಿದೆಲ್ಲವನ್ನು ತಿಳಿದುಕೊಳ್ಳಲು ತಡವಾಯಿತು ಎಂದಾಗ, ಇದು ನಿಮ್ಮ ತಪ್ಪಲ್ಲ ಅಪ್ಪ. ಅಮ್ಮ ಹೇಳಿದಳು, ಇದು ತುಂಬ ಗೌಪ್ಯವಾಗಿರಬೇಕು ಎಂದು ಮತ್ತು ಎಲ್ಲರೂ ಈಗ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಯೋಚಿಸುತ್ತಾರೆ ಎಂದು ಹೇಳಿದಳು ಎಂದು ಹೇಳುತ್ತಾ ಅವನು ಒಂದು ಮಂದಹಾಸದ ನಗು ಬೀರಿದನು. ನಾನು ಈ ನಗುವನ್ನು ಬಹಳ ದಿನಗಳ ನಂತರ ಅವನ ಮುಖದಲ್ಲಿ ನೋಡಿದೆ. ಈಗ ಅವನು ನನ್ನ ಕೈ ಹಿಡಿದುಕೊಂಡು ಮಲಗಿದ್ದನು. ನಂತರ ನಾನು ಒಬ್ಬ ಲಾಯರ್ನ ನೇಮಿಸಿದೆ ಮತ್ತು ಸಂಧ್ಯಾಳನ್ನು ಮೆಡಿಕಲ್ ಚೆಕಪ್ಗೆ ಎಂದು ಕರೆದುಕೊಂಡು ಹೋಗಲಾಯಿತು. ಕೋರ್ಟ್ ಈಗ ಕೆಲವು ದಿನಗಳವರೆಗೆ ಅವನನ್ನು ನನ್ನ ಬಳಿ ಇಟ್ಟುಕೊಳ್ಳುವ ತೀರ್ಪು ನೀಡಿತು. ಇದು ತುಂಬ ದಿನಗಳ ಕಾನೂನು ಹೋರಾಟದ ಆರಂಭವಾಗಿತ್ತು. ನಂತರ ಪ್ರಭಾಳ ಮನೆ ಹತ್ತಿರ ಒಂದು ಮನೆಯನ್ನು ಬಾಡಿಗೆಗೆ ಮಾಡಿಕೊಂಡೆ ಮತ್ತು ನಾನು ನನ್ನ ಸಮುದ್ರದ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ನೋಡಿಕೊಂಡೆ. ದೂರದವರೆಗೆ ಹೋಗಿ ಕೆಲಸ ಮಾಡುವುದು ಈಗ ಕಷ್ಟವಾಗಿತ್ತು. ನಾನು ಅದೇ ಊರಿನ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಲು ಸೇರಿಕೊಂಡೆ. ಈಗ ನಾನು ಪ್ರತಿದಿನ ರಾತ್ರಿ ನನ್ನ ಮಗನ ಜೊತೆ ಮನೆಯಲ್ಲಿ ಇರಬಹುದು. ಸಾತ್ವಿಕ್ಗೆ ಈಗ ಅವನು ಹೆದರಿಕೊಂಡಿದ್ದ ಕಾರಣ ಡಾಕ್ಟರ್ ಬಳಿ ತೋರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದೇನೆ. ಮೊದಲು ಅವನು ಮೌನವಾಗಿರುತ್ತಿದ್ದ, ಆದರೆ ಈಗ ಸ್ವಲ್ಪ ಸ್ವಲ್ಪವೇ ಅವನು ಖುಷಿಯಿಂದ ಮಾತನಾಡಲು ಶುರು ಮಾಡುತ್ತಿದ್ದಾನೆ ಮತ್ತು ಡಾಕ್ಟರ್ ತಿಳಿಸಿದರು, 2 ವರ್ಷಗಳ ಕಾಲ ಅವನು ಭಯದಲ್ಲಿ ಇದ್ದ ಎಂದು. ಆಗ ನಾನು ನನ್ನ ತಪ್ಪಿನ ಬಗ್ಗೆ ಮಾತನಾಡಿದೆ. ಡಾಕ್ಟರ್ ನನಗೆ ಭರವಸೆ ನೀಡಿದರು. ನೋವು ಕೊಡುವ ಮನುಷ್ಯರು ತಮ್ಮ ಕೆಲಸಗಳನ್ನು ಮುಚ್ಚಿಡುವುದರಲ್ಲಿ ತುಂಬ ಹುಷಾರಾಗಿರುತ್ತಾರೆ ಎಂದು. ಮತ್ತು ನಾನು ಯಾವಾಗಲೂ ಅವನ ಪಕ್ಕದಲ್ಲಿ ಇರಲು ನಿರ್ಧರಿಸಿದೆ. ಒಂದು ದಿನ ನಾನು ಸಾತ್ವಿಕ್ನನ್ನು ಹೊರಗಡೆ ಕರೆದುಕೊಂಡು ಹೋದಾಗ ನಾನು ಅವನನ್ನು ಕೇಳಿದೆ, ನಿನ್ನ ಟ್ರೀಟ್ಮೆಂಟ್ ಹೇಗೆ ನಡೆಯುತ್ತಿದೆ ಎಂದು. ಆಗ ಅವನು ಹೇಳಿದ, ಡಾಕ್ಟರ್ ಸರ್ ನನಗೆ ಹೇಳಿದ್ದಾರೆ, ಯಾವಾಗ ನನಗೆ ಹೆದರಿಕೆಯಾಗುತ್ತದೆ ಆಗ ನಾನು ದೀರ್ಘ ಉಸಿರು ತೆಗೆದುಕೊಳ್ಳುವುದನ್ನು ಕಲಿಸಿದ್ದಾರೆ. ಓ ಹೌದಾ, ಹಾಗಾದರೆ ಬಹಳ ಜಾಸ್ತಿ ಹೆದರಿಕೆಯಾದಾಗ ನೀನು ಏನು ಮಾಡ್ತೀಯಾ ಅಂತ ಕೇಳಿದಾಗ, ನಾನು ನಿಮ್ಮ ಬಗ್ಗೆ ನೆನಪಿಸಿಕೊಳ್ಳುತ್ತೇನೆ ಅಪ್ಪ ಎಂದು ಅವನು ಹೇಳಿದನು. ಈಗ ನೀವು ನನ್ನನ್ನು ಕಾಪಾಡುತ್ತೀರಿ ಅಲ್ಲವೇ ಎಂದು. ಹೀಗಿದ್ದಾಗ ಒಂದು ದಿನ ಪ್ರಭಾ ನನ್ನ ಮನೆಗೆ ಬಂದು ಹೇಳಿದಳು, ಅಕ್ಕ ನೀವು ನಿಮ್ಮ ಮಗನನ್ನು ನಿಭಾಯಿಸಲಾಗದ ತಂದೆ ಎಂದು ಸಾಬೀತುಪಡಿಸಲು ನಿಮ್ಮ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಹಾಕುತ್ತಿದ್ದಾಳೆ ಎಂದು. ಆದರೆ ನಾನು ಈಗ ಎಲ್ಲವನ್ನು ಬಹಳ ಚೆನ್ನಾಗಿ ನಿಭಾಯಿಸಲು ಕಲಿತಿದ್ದೆ. ಮಗನನ್ನು ಸ್ಕೂಲ್ಗೆ ಬಿಡುವುದು, ಕರೆದುಕೊಂಡು ಬರುವುದು, ಅವನಿಗೆ ಚಿಕಿತ್ಸೆ ಕೊಡಿಸುವುದು, ರಜೆಯಲ್ಲಿ ಅವನ ಜೊತೆ ಹೊರಗಡೆ ಸುತ್ತಾಡುವುದು, ಹೋಮ್ವರ್ಕ್ ಮಾಡಿಸುವುದು ಎಲ್ಲವನ್ನ ಮಾಡುತ್ತಿದ್ದೆ. ಹೀಗೆ ಒಂದು ರಾತ್ರಿ ಅವನು ಮಲಗುತ್ತಿದ್ದಾಗ ನನ್ನ ಕೇಳಿದ, ಅಪ್ಪ ಅಮ್ಮ ನನ್ನನ್ನು ಇಷ್ಟಪಡುವುದಿಲ್ಲವೇ ಎಂದು. ಆಗ ನನಗೆ ಸಂಧ್ಯಾಳನ್ನು ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಹೇಳಿದ ವಿಷಯ ನೆನಪಾಯಿತು. ಸಂಧ್ಯಾ ಯಾಕೆ ಈ ರೀತಿ ಆಡುತ್ತಿದ್ದಾಳೆ ಎಂದರೆ, ನಿಮ್ಮ ಹೆಂಡತಿ ಮಲತಾಯಿಯ ಜೊತೆ ಬೆಳೆದಿರುವುದು. ಅವಳ ಚಿಕ್ಕಮ್ಮ ಅವಳು ಚಿಕ್ಕವಳಿರುವಾಗ ಇದೇ ರೀತಿ ಹಿಂಸೆ ಕೊಡುತ್ತಿದ್ದಳು. ಎಲ್ಲಿ ಇವಳು ನನ್ನ ಜೀವನಕ್ಕೆ ತೊಂದರೆ ಆಗುತ್ತಾಳೋ ಎಂದು ತಿಳಿದು ಅವಳ ಚಿಕ್ಕಮ್ಮ ಈ ರೀತಿ ಚಿತ್ರಹಿಂಸೆ ಕೊಡುತ್ತಿದ್ದಳು. ಅದು ಈಗ ಸಂಧ್ಯಾಳ ಮೇಲೆ ತುಂಬ ದೊಡ್ಡ ಪ್ರಭಾವ ಬೀರಿದೆ. ಎಷ್ಟರ ಮಟ್ಟಿಗೆ ಎಂದರೆ ಅವಳು ಈಗ ತನ್ನ ಸ್ವಂತ ಮಗನಿಗೆ ಆ ರೀತಿ ಚಿತ್ರಹಿಂಸೆ ಕೊಡಲು ಶುರು ಮಾಡಿಕೊಂಡಿದ್ದಾಳೆ. ಮಾನಸಿಕವಾಗಿ ಇದರಿಂದ ಅವಳು ಒಳಗಿಂದೊಳಗೆ ಕುಗ್ಗಿ ಹೋಗಿದ್ದಾಳೆ. ಆದ್ದರಿಂದ ನೀವು ಈಗ ಅವಳನ್ನು ಸ್ವಲ್ಪ ನಿಮ್ಮ ಮಗನಿಂದ ದೂರ ಇಡುವುದೇ ಒಳ್ಳೆಯದು ಎಂದು ಹೇಳಿದ ಮಾತು ನೆನಪಾಯಿತು. ಆಗ ನಾನು ಸಾತ್ವಿಕ್ಗೆ ಹೇಳಿದೆ,
ನಿನ್ನ ಅಮ್ಮ ಮಾಡಿದ ತಪ್ಪಿಗೆ ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಅಥವಾ ಇಲ್ಲ ಎನ್ನುವುದಕ್ಕೆ ಯಾವುದೇ ಸಂಬಂಧವಿಲ್ಲ. ಕೆಲವರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ. ಅವರು ಮಾಡುವ ಕೆಲಸ ತಪ್ಪು ಎಂದು ತಿಳಿದಿದ್ದರೂ ಮಾಡುತ್ತಿರುತ್ತಾರೆ. ಏಕೆಂದರೆ ಅವರಿಗೆ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ಎಂದಾಗ ಅವನು ಮತ್ತೆ ನನ್ನನ್ನು ಪ್ರಶ್ನೆ ಮಾಡಿದ, ಅಪ್ಪ, ಅಂದರೆ ಅಮ್ಮ ಈಗ ಮೆಂಟಲಿ ಪೇಷಂಟಾ ಎಂದು. ಆಗ ನಾನು, ಹೌದು ಮಗನೇ, ಹೇಳಬೇಕೆಂದರೆ ಆ ರೀತಿಯ ಒಂದು ಕಾಯಿಲೆ ಇದೆ ನಿನ್ನ ತಾಯಿಗೆ. ಆದರೆ ಇನ್ನೊಂದು ಖುಷಿಯ ವಿಷಯವೇನೆಂದರೆ ನೀನು ಈಗ ನನ್ನ ಜೊತೆ ಸುರಕ್ಷಿತವಾಗಿದ್ದೀಯ. ನಂತರ ಅವನು ನೆಮ್ಮದಿಯ ನಿದ್ದೆಗೆ ಜಾರಿದ. 1 ತಿಂಗಳ ನಂತರ ಸಂಧ್ಯಾಳ ಅರ್ಜಿಯನ್ನು ಕೋರ್ಟ್ ಮಾನ್ಯ ಮಾಡಲಿಲ್ಲ. ರಕ್ಷಣಾ ಆದೇಶ ಹಾಗೆಯೇ ಇತ್ತು ಮತ್ತು ಮಗನನ್ನು ಭೇಟಿ ಮಾಡುವ ಸಮಯವನ್ನು ತಡೆಯಲಾಯಿತು. ಜಡ್ಜ್ ಸಾಹೇಬರು ಹೇಳಿದರು, ಸಂಧ್ಯಾಳಿಗೆ ವೈದ್ಯರಿಂದ ತಪಾಸಣೆ ಮತ್ತು ಚಿಕಿತ್ಸೆಯ ಅಗತ್ಯವಿದೆ ಎಂದು. ಈಗ ಒಂದು ಜಯ ಸಿಕ್ಕಂತಾಗಿತ್ತು. ಆದರೆ ಹೋರಾಟ ಇನ್ನೂ ಮುಗಿದಿರಲಿಲ್ಲ. ಆ ಭಯಾನಕ ರಾತ್ರಿಯ 2 ವರ್ಷಗಳ ನಂತರ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ನಾನು ಈಗ ಒಂದು ಪುಟ್ಟ ಮನೆಯಲ್ಲಿ ಜೀವನ ಮಾಡುತ್ತಿದ್ದೇವೆ. ನಾನು ಈಗ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಪ್ರತಿದಿನ ನನ್ನ ಮಗನ ಜೊತೆ ಇರುತ್ತಿದ್ದೇನೆ. ಸಾತ್ವಿಕ್ ಕೂಡ ಈಗ 9 ವರ್ಷದವನಾಗಿದ್ದಾನೆ. ಕೆಟ್ಟ ಕನಸುಗಳು ಅವನಿಗೆ ಈಗ ಕಡಿಮೆಯಾಗಿದೆ. ಚಿಕಿತ್ಸೆ ಕೂಡ ಈಗ ಕಡಿಮೆಯಾಗಿದೆ. ಡಾಕ್ಟರ್ ಕೂಡ ಹೇಳಿದ್ದಾರೆ ಈಗ ಅವನು ಎಲ್ಲದರಲ್ಲೂ ಸುಧಾರಿಸಿಕೊಂಡಿದ್ದಾನೆ, ಆರೋಗ್ಯವಾಗಿದ್ದಾನೆ ಎಂದು. ಮತ್ತು ಸ್ಕೂಲ್ನಲ್ಲಿ ಅವನ ಗೆಳೆಯರ ಜೊತೆ ಬೆರೆತು ಆಟವಾಡುತ್ತಾನೆ ಮತ್ತು ಅವನು ಆಟವಾಡುವಾಗ ಮನಸಾರಿ ನಗುತ್ತಾನೆ. ಅದನ್ನು ನೋಡಿ ನನಗೆ ನಮ್ಮ ಹೋರಾಟ ಅಗತ್ಯವಾಗಿತ್ತು ಎಂದು ಅನಿಸುತ್ತದೆ. ಸಂಧ್ಯಾ ತನ್ನ ಮಗನ ಜೊತೆ ಆ ರೀತಿ ನಡೆದುಕೊಂಡಿದ್ದಕ್ಕಾಗಿ ತಪ್ಪೊಪ್ಪಿಗೆ ನೀಡಿದಳು ಮತ್ತು ಅವಳಿಂದ ಮಗುವಿನ ಜವಾಬ್ದಾರಿಯನ್ನು ಶಾಶ್ವತವಾಗಿ ಕಿತ್ತುಕೊಂಡು ಅಗತ್ಯ ಚಿಕಿತ್ಸೆ ನೀಡಲಾಯಿತು. ಸಾತ್ವಿಕ್ ಇಲ್ಲಿಯವರೆಗೂ ಅವಳನ್ನು ಭೇಟಿಯಾಗಲು ಯಾವುದೇ ಆಸೆ ತೋರಲಿಲ್ಲ. ಏಕೆಂದರೆ ನಮ್ಮ ಕಣ್ಣಿನ ಮುಂದೆ ಒಬ್ಬ ಒಳ್ಳೆಯ ತಾಯಿಯಂತೆ ನಡೆದುಕೊಂಡಿದ್ದಳು. ಆದರೆ ಅವಳು ಬೇರೆ ರೀತಿ ಇದ್ದಾಳೆ ಎನ್ನುವುದು ಸಾತ್ವಿಕ್ಗೆ ಬಿಟ್ಟರೆ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಸಾತ್ವಿಕ್ ಈಗ ಇದೆಲ್ಲದರಿಂದ ಪಾರಾಗಿ ಎಲ್ಲ ಮಕ್ಕಳಂತೆ ಖುಷಿಯಾಗಿ ನಾರ್ಮಲ್ ಆಗಿದ್ದಾನೆ. ನಾನು ಅವನನ್ನು ಸರಿಯಾದ ಸಮಯದಲ್ಲಿ ಗಮನಿಸದೆ ಹೋಗಿದ್ದರೆ ಇಷ್ಟೊತ್ತಿಗೆ ಅವನನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು. ನಾನು ಇಟ್ಟಿದ್ದ ಕ್ಯಾಮರಾ ಕೇವಲ ಭಯದ ಕಥೆಯನ್ನು ರೆಕಾರ್ಡ್ ಮಾಡಲಿಲ್ಲ, ಅದು ನನ್ನ ಮಗನ ಜೀವನವನ್ನೇ ಉಳಿಸಿತು. ನಾನು ಈಗ ಸಾತ್ವಿಕ್ ಯಾವುದೇ ಚಿಂತೆ ಇಲ್ಲದೆ ಮನೆಯಲ್ಲಿ ಆಟವಾಡುವುದನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಅವನ ಕಣ್ಣುಗಳಲ್ಲಿ ಇಂದು ಯಾವುದೇ ಭಯವಿಲ್ಲ, ಸಂತೋಷ ಮತ್ತು ಎಲ್ಲವನ್ನ ತಿಳಿದುಕೊಳ್ಳುವ ಕುತೂಹಲವಿದೆ. ಸ್ನೇಹಿತರೆ ಹಾಗೂ ಪೋಷಕರೇ, ನಾನು ಈ ಕಥೆಯ ಮೂಲಕ ನಿಮಗೆ ಹೇಳುವುದೇನೆಂದರೆ, ನೀವು ಯಾವಾಗಲೂ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಒಂದು ವೇಳೆ ನಿಮ್ಮ ಮಕ್ಕಳ ಜೊತೆ ಏನಾದರೂ ತಪ್ಪು ನಡೆಯುತ್ತಿದೆ ಎಂದು ಅನಿಸಿದರೆ ಅಥವಾ ಅನುಮಾನ ಬಂದರೆ ಅದನ್ನು ಎಂದಿಗೂ ಕಡೆಗಣಿಸಬೇಡಿ. ದೊಡ್ಡ ಬದಲಾವಣೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ನಿಮ್ಮ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತನಾಡಿ. ಅವರು ಮಾತನಾಡುವುದನ್ನು ಕೇಳಿಸಿಕೊಳ್ಳಿ. ಕೇವಲ ಅವರು ಏನು ಹೇಳುತ್ತಾರೆ ಎಂಬುದನ್ನು ಮಾತ್ರವಲ್ಲ, ಬದಲಾಗಿ ಅವರು ತಮ್ಮ ವರ್ತನೆಯಿಂದ ಏನನ್ನು ತೋರಿಸುತ್ತಾರೆ ಎನ್ನುವುದನ್ನು ಕೂಡ. ಒಡೆಯುವುದು, ಹಿಂಸಿಸಲು ಯಾವುದೇ ಬಲವಾದ ಕಾರಣ ಇರುವುದಿಲ್ಲ. ಇದು ಬುದ್ಧಿ ಕಲಿಸುವ ಒಂದು ತಪ್ಪು ಮತ್ತು ಕೆಟ್ಟ ದಾರಿ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ನೀವು ಕೂಡ ಈ ರೀತಿಯ ತಂದೆ ಅಥವಾ ತಾಯಿ ಮಾನಸಿಕ ರೋಗಿಯಾಗಿ ತಮ್ಮ ಮಕ್ಕಳಿಗೆ ಚಿತ್ರಹಿಂಸೆ ಕೊಡುವುದನ್ನು ನೋಡಿದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ಅದನ್ನು ತಡೆಯಲು ಪ್ರಯತ್ನಪಡಿ. ಇದು ಇವತ್ತಿನ ಕಥೆಯಾಗಿತ್ತು. ಧನ್ಯವಾದಗಳು.